ज्ञेयं शुद्ध सौख्याप्त्युपायम् सकल निगमगेयं सर्वशब्दाभिधेयम् नवजलधरकायं नौमि लक्ष्मी सहायम् विघ्नौघवारणं सत्याशेष विश्वस्य कारणम् करुणा सिन्धुमानन्दतीर्थबन्धुं हरिं भजे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकल वचनचेतो देवता भारती सा मम वचसि निधत्तां सन्निधिं मानसे च आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथा हरिः ओम् ಜಗನ್ನಾಥದಾಸರ ಫಲವಿದು ಬಾಳದುದಕ್ಕೆ ಎನ್ನುವಂಥ ತುಂಬಾ ಸುಂದರವಾಗಿರತಕ್ಕಂಥ ಕೃತಿಯ ಅರ್ಥಾನುಸಂಧಾನವನ್ನು ನಾವು ಕಳೆದ ಅನೇಕ ದಿನಗಳಿಂದ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಎಷ್ಟು ಪದ್ಯ ಆಯಿತು? 20 ಪದ್ಯ ಆಗಿದೆ ಅಂತ ಅನ್ಕೊಂತೀನಿ ನಾನು. ಭಗವಂತನನ್ನ ಸರ್ವತ್ರ ವ್ಯಾಪ್ತ ಸ್ವರೂಪನನ್ನಾಗಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಕಾರ್ಯಾಂತರ್ಗತ ಇತ್ಯಾದಿಯಾಗಿ ಭಗವಂತನ ಸ್ವರೂಪದ ಚಿಂತನೆ, ಅಂದ್ರೆ ಎಲ್ಲ ಕಡೆಗಳಲ್ಲೂ ಭಗವಂತ ಇದ್ದಾನೆ ಎನ್ನುವ ಅನುಸಂಧಾನ. ಭಗವಂತ ಸರ್ವತ್ರ ಇದ್ದಾನೆ ಅಂತ, ಅದರಲ್ಲಿ ಕಾರಣದಲ್ಲಿ ಕಾರಣಾಹ್ವಯನಾಗಿ, ಕಾರ್ಯದಲ್ಲಿ ಕಾರ್ಯಾಹ್ವಯನಾಗಿ, ಅಂಶ, ಅವತಾರ, ಆವೇಶ, ಆಹಿತ, ಸಹಜ, ಪ್ರೇರಕ, ಪ್ರೇರ್ಯ ಮೊದಲಾದ ಸಕಲ ವಸ್ತುಗಳಲ್ಲಿ ತತ್ತದ್ ವಸ್ತುನಾಮಕನಾಗಿ ಆ ವಸ್ತುಗಳಿಗೆ ಅಂದ್ರೆ ಪ್ರಕೃತಿಯ ಸಂಬಂಧ ಇರುವ ಕಾರಣ ವಸ್ತುಗಳು ವಿಕಾರಿಗಳು. ವಸ್ತುಗಳಿಗೆ ವಿಕಾರ ಇದ್ರೂ ಕೂಡ ವಸ್ತುವಂತರ್ಗತನಾಗಿರ್ತಕ್ಕ ಆದ್ದರಿಂದಲೇ ವಸ್ತು ಅಂತ ಕರೆಯಲ್ಪಡ್ತಾನೆ. ಭಗವಂತ ವಸ್ತುವಿನ ಒಳಗಿದ್ದಾನೆ, ಆದ್ದರಿಂದಲೇ ಅವನಿಗೆ ವಸ್ತು ಅಂತ. ವಸನಾತ್ ವಾಸನಾತ್ ವಸ್ತು, ವಸನಾತ್ ಅಲ್ಲಿ ಸನ್ನಿಹಿತನಾಗಿ ಅದು ವಾಸ ಮಾಡುವಂತೆ ಮಾಡ್ತಾನೆ, ಅದಕ್ಕೆ ಎಕ್ಸಿಸ್ಟೆನ್ಸ್ ಅನ್ನು ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ವಸ್ತು ಅಂತ ಕರೀತಾ ಇದೆ. ಆದ್ದರಿಂದ ವಸ್ತುನಾಮಕನಾಗಿ ಭಗವಂತ ವಿಕಾರರಹಿತನಾಗಿ ನಿರ್ವಿಕಾರನಾಗಿ ಸ್ವಾಮಿ ಸನ್ನಿಹಿತನಾಗಿದ್ದಾನೆ. ನಿರ್ವಿಕಾರನಾಗಿ ಭಗವಂತ ಆ ಪದಾರ್ಥದಲ್ಲಿ ಆ ವಸ್ತುವಿನಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ ಹೇಳಿ ಚಿಂತನೆಯನ್ನ ಮಾಡೋದೆ. ಯಾರಿಗೆ ಕಾಣ್ತಾನೆ ಅಂತಂದ್ರೆ ಸನ್ನಿಹಿತನಾಗಿದ್ದಾನೆ ಸರಿ, ಜ್ಞಾನಿಗಳಾದ ವ್ಯಕ್ತಿಗಳಿಗೆ ಕಾಣಿಸ್ತಾನೆ. ವ್ಯಾಪ್ತದರ್ಶಿಗಳಾಗಿರ್ತಕ್ಕ ಪ್ರಹ್ಲಾದನೆ ಮೊದಲಾದ ಮಹಾನುಭಾವರಿಗೆ ದರ್ಶನಕ್ಕೆ ಕಾಣಿಸ್ತಾನೆ ಎಂಬುದಾಗಿ ಚಿಂತನೆಯನ್ನ ಮಾಡೋದೆ ಫಲವಿದು ಬಾಳದುದಕ್ಕೆ ಅಂತ ಹೇಳಿ ತಾತ್ಪರ್ಯವನ್ನು ದಾಸರು ತಿಳಿಸಿದ್ರು. ಮುಂದೆ ಭಗವಂತ ಸರ್ವತ್ರ ಇದ್ದಾನೆ, ಅದು ನಮಗೆ ಗೊತ್ತಾಯ್ತು. ಸರ್ವತ್ರ ಇದ್ದಾನೆ, ಎಲ್ಲವನ್ನ ಮಾಡಿಸ್ತಾನೆ, ಎಲ್ಲವನ್ನ ಮಾಡಿಸ್ತಾನೆ, ನಮ್ಮ ಯೋಗ್ಯತೆ ಏನು ಬೇಕೋ ಅದನ್ನ ಕೊಡ್ತಾನೆ. ಅದ್ಭುತ ಅದು. ಎಲ್ಲ ವಸ್ತುಗಳಲ್ಲಿ ತತ್ತದ್ ವಸ್ತುನಾಮಕನಾಗಿ ಆ ವಸ್ತುವಿನಿಂದ ಏನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ಮಾಡಿಸ್ತಾನೆ. ಆ ವಸ್ತು ಯಾವ ಕೆಲಸ ಮಾಡಬೇಕೋ ಆ ಕೆಲಸವನ್ನು ಮಾಡಿಸ್ತಕ್ಕಂಥವನು ಇವನ ಭಗವಂತ ಅಲ್ವಾ? ಅದು ಗೊತ್ತಾಯ್ತು ನಮಗೆ. ಆದ್ದರಿಂದ ನಮಗೆ ಬರತಕ್ಕಂಥ ಸುಖ ದುಃಖಾದಿ ಎಲ್ಲವೂ ಕೂಡ ಯಾರ ಅಧೀನ ಅಂತಾಯ್ತು? ಈಗ ಭಗವದಧೀನ ಅಂತಾಯ್ತು. ನಾಹಂಕರ್ತ ಅಲ್ವಾ? ಕರ್ತೃತ್ವ ಭ್ರಾಂತಿಯನ್ನ ಕಳ್ಕೊಳ್ಳೋದು. ಕಾರಣ ಕಾರ್ಯಾಂತರ್ಗತ ಇತ್ಯಾದಿ ಪದ್ಯದಲ್ಲಿ 22ನೇ ಪದ್ಯದಲ್ಲಿ ನಾವು ಅನುಸಂಧಾನ ಮಾಡಿದಂತೆ
ಅದರಿಂದ ನಾವು ಪಡಿಬೇಕಾಗಿರ್ತಕ್ಕಂಥ ಫಲ ಏನು ಅಂತಂದ್ರೆ ಸ್ವಾತಂತ್ರ್ಯ ಅಥವಾ ಕರ್ತೃತ್ವ ಭ್ರಾಂತಿ. ನಾನು ಕರ್ತ ಎನ್ನುವಂಥ ಭ್ರಾಂತಿ ಏನಿದೆ ಆ ಭ್ರಾಂತಿಯನ್ನ ಕಳ್ಕೊಳ್ಳುವುದು ಅಂತ ಅರ್ಥ. ಆ ಭ್ರಾಂತಿಯನ್ನ ನೀಗಿಕೊಳ್ಳುವುದು ಅಂತ ಅರ್ಥ. ಆ ಭ್ರಾಂತಿ ಹೋಯಿತು ಅಂತನ್ನೋದೇನಾಗತ್ತೆ, ತಾತ್ಪರ್ಯವಾಗಿ ನಿಂತ್ಕೊಳ್ತಾ ಇದೆ. ನಾನು ಸ್ವತಂತ್ರನಲ್ಲ. ಎಲ್ಲ ಪದ್ಯಗಳಲ್ಲೂ ತಾತ್ಪರ್ಯ ಅದೇ. ಭಗವತ್ ಸ್ವಾತಂತ್ರ್ಯಾನುಸಂಧಾನವನ್ನ ಮಾಡೋದೇ ಎಲ್ಲ ಪದ್ಯಗಳ ತಾತ್ಪರ್ಯವಾದ್ರೂ ಕೂಡ ನನ್ನ ಎಲ್ಲವೂ ಭಗವಂತನ ಅಧೀನ, ನಾನು ಭಗವಂತನ ಅಧೀನ ಅಂತಂದ ಮೇಲೆ ನನಗೆ ಸಂಬಂಧಪಟ್ಟ ಎಲ್ಲವೂ ಭಗವಂತನ ಅಧೀನ ಎನ್ನುವ ಅನುಸಂಧಾನವನ್ನ ಈ ಮುಂದಿನ ಪದ್ಯ ಕೊಡ್ತಾ ಇದೆ. ಕ್ಲೇಶಾನಂದಗಳೀಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಲ್ಲದಲೆ ಶ್ವಾಸ ಬಿಡೋ ಶಕ್ತಿ ಲೇಸಿಲ್ಲೆಂಬುದೇ ಫಲವಿದು ಬಾಳ್ದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಕ್ಲೇಶಾನಂದಗಳು ಈಶಾಧೀನ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಲ್ಲದಲೆ ಶ್ವಾಸ ಬಿಡೋ ಶಕ್ತಿ ಲೇಸು ಇಲ್ಲೆಂಬುದೇ ಫಲವಿದು ಬಾಳ್ದುದಕ್ಕೆ. ಇದರತ್ರ ಕೆಲವು ಪದ್ಯಗಳಲ್ಲಿ, ಕೆಲವು ಪ್ರಿಂಟೆಡ್ ಕೃತಿಗಳಲ್ಲಿ, ಪುಸ್ತಕಗಳಲ್ಲಿ ಇದು 13ನೇ ನುಡಿಯಾಗಿ ನಮಗೆ ಕಾಣಿಸ್ತಾ ಇದೆ. ಇರ್ಲಿ, ಅಂದ್ರೆ ಅರ್ಥಕ್ಕನುಗುಣವಾಗಿ ನಮಗೆ ಪಾಠಕ್ರಮವ ಅರ್ಥಕ್ರಮವ ಅಂದ್ರೆ ನಾನು ಅವತ್ತೊಂದ್ ದಿವಸ ಹೇಳಿದ್ದೆ ಅಂತ ಕಾಣುತ್ತೆ. ಪಾಠಕ್ರಮದ ಅರ್ಥಕ್ರಮೋ ಬಲೀಯ ಅನ್ನಂತ ಹೇಳಿ. ಪಾಠಕ್ರಮಕ್ಕಿಂತ ಅರ್ಥಕ್ರಮ ದೊಡ್ಡದು. ಅದಕ್ಕೋಸ್ಕರವೇ ಶ್ರೀಮದಾಚಾರ್ಯರು ಭಾಷ್ಯಾದಿ ಗ್ರಂಥಗಳಲ್ಲಿ ಪಾಠಕ್ರಮ ಇಟ್ಟುಕೊಂಡು ವ್ಯಾಖ್ಯಾನ ಮಾಡದೆ ಅರ್ಥಕ್ರಮಕ್ಕನುಗುಣವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದ್ದರಿಂದ ಪಾಠಕ್ರಮಕ್ಕಿಂತಲೂ ಕೂಡ ಅರ್ಥಕ್ರಮ ಅತ್ಯಂತ ಶ್ರೇಷ್ಠವಾದ್ದರಿಂದ ಅರ್ಥಾನುಗುಣವಾಗಿ ನಾವು ಅರ್ಥ ಮಾಡ್ತಾ ಪದ್ಯಗಳನ್ನು ನೋಡ್ತಾ ಬರ್ಬೇಕು. ಅರ್ಥಾನುಗುಣವಾಗಿ ನೋಡೋದಾದ್ರೆ 523ನೇ ಪದ್ಯವಾಗಿ ನಿಂತ್ಕೊಳ್ತಾ ಇದೆ. ಯಾಕೆ? ಹಿಂದಿನ ಪದ್ಯದಲ್ಲಿ ಎಲ್ಲವೂ ದೇವರ ಅಧೀನ ಅಂತಂದ ಮೇಲೆ ಎಲ್ಲಾ ವಸ್ತುಗಳಲ್ಲಿ ತತ್ತದ್ ವಸ್ತುನಾಮಕನಾಗಿ ತತ್ತದ್ ವಸ್ತುದ್ವಾರ ಸಕಲ ಕರ್ಮಗಳನ್ನು ಮಾಡಿಸ್ತಾನೆ ಭಗವಂತ ಅನ್ನುವ ಅನುಸಂಧಾನ ಬಂದದ್ದರಿಂದ ನಮ್ಮ ಎಲ್ಲವೂ ದೇವರ ಅಧೀನ. ಕ್ಲೇಶಾನಂದಗಳು ಈಶಾಧೀನ. ಎಲ್ಲ ಭಗವದ್ಗೀತೆಯಲ್ಲಿ ಬರತಕ್ಕಂತಹ ಎಲ್ಲ ಶ್ಲೋಕಗಳ ತಾತ್ಪರ್ಯ, ಅದೆಲ್ಲ ಶ್ಲೋಕಗಳನ್ನು ಹೇಳಿಬಿಟ್ರೆ ಅದು ಬಲವಂತವಾಗಿ ಆಹರಣೆ ಮಾಡಿ ಏನೋ ಹೇಳ್ಬೇಕಾಗತ್ತೆ ಅಂತ ಅನ್ಸ್ಬಿಡತ್ತ. ಆಮೇಲೆ ಹಾಗೆಲ್ಲ ಇಲ್ಲ. ಗೀತೆಯಲ್ಲಿ 2, 3, 4, 5, 6ನೇ ಅಧ್ಯಾಯಗಳಲ್ಲಿ ಎಲ್ಲ ಕಡೆಗಳಲ್ಲಿ ಎಲ್ಲವೂ ಭಗವಂತನ ಅಧೀನ. ನನ್ನ ಸುಖ ದುಃಖಕ್ಕೆ ಸ್ವಾಮಿಯವನೇ. ನನಗೆ ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದನ್ನ ಭಗವಂತನೇ ಕೊಡ್ತಾನೆ. ಆದ್ದರಿಂದ ಕ್ಲೇಶ ಆನಂದಗಳು ಈಶಾಧೀನ. ನನಗೆ ಅಂದ್ರೆ ಸಮಸ್ತ ಪ್ರಾಣಿಗಳಿಗೆ ಮದುಪಲಕ್ಷಣಯ, ನನ್ನನ್ನ ಉಪಲಕ್ಷಣ ಮಾಡ್ಕೊಂಡು ನಾನೇ ಮೊದಲಾಗಿರತಕ್ಕಂಥ ಸಕಲ ಜೀವಜಾತಗಳಿಗೂ ಕೂಡ ಏನಿದೆ ಕ್ಲೇಶಾನಂದಗಳು. ಕ್ಲೇಶಾನಂದಗಳು ಅಂದ್ರೆ ಕ್ಲೇಶ ಅಂದ್ರೆ ದುಃಖ. ಸಕಲ ಜೀವಿಗಳು ಭೋಗಿಸುವಂತ ದುಃಖಗಳು. ದುಃಖ ಸ್ವಾಮಿಯಾಗಿ ದುಃಖಿ ಅಂತ ಕರೆಯಲ್ಪಡ್ತಾನೆ ಭಗವಂತ. ದುಃಖಿ, ಬದ್ಧ, ಅವರ ಮೊದಲಾಗಿರ್ತಕ್ಕಂಥ ಎಲ್ಲ ನಾಮಗಳು ದೇವರದ್ದೇ. ಅವನನ್ನ ದುಃಖಿ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಏತೇನ ಸರ್ವೇ ವ್ಯಾಖ್ಯಾತಾಹ ಎನ್ನುವಂತಹ ಮೊದಲನೇ ಅಧ್ಯಾಯ ಬ್ರಹ್ಮಸೂತ್ರದ ಕೊನೆ ಸೂತ್ರದಲ್ಲಿ ನಿರ್ಣಯ ಮಾಡ್ತಾರೆ. ನಾವಿಲ್ಲಿ ಹೇಳಿದಂಥ ಶಬ್ದಗಳು ಮಾತ್ರವಲ್ಲದೆ ಎಲ್ಲ ಶಬ್ದಗಳು ಭಗವಂತನದ್ದೇ. ದುಃಖಿ, ದುಃಖ ಸ್ವಾಮಿ, ದುಃಖಿತರಾಗಿರ್ತಕ್ಕ ಸಂಸಾರಿ ಜೀವರಿಗೆ ಸ್ವಾಮಿ, ಅವರವರ ಯೋಗ್ಯತಾನುಸಾರವಾಗಿ ಸುಖ ದುಃಖಾದಿಗಳನ್ನ ಕೊಡುವವನು. ಆದ್ದರಿಂದ ಕ್ಲೇಶ, ನಾವು ಭೋಗ ಮಾಡುವಂತಹ ಎಲ್ಲ ದುಃಖಗಳು ಭಗವಂತನ ಅಧೀನ. ಅದರಂತೆ ಎಲ್ಲ ಸುಖಗಳು, ಆನಂದಗಳು, ಕ್ಲೇಶ ಮತ್ತು ಆನಂದ, ಸುಖ ದುಃಖ ಎರಡೂ ಕೂಡ ಯಾರ ಅಧೀನ? ಭಗವಂತನ ಅಧೀನ. ಅನ್ಯಾಧೀನ ಅಲ್ಲ, ಬೇರೆಯವ್ರದ್ದಲ್ಲ.
ಅಲ್ರಿ ನೀವೇ ಹೇಳ್ತೀರಿ ತಾರತಮ್ಯಾನುಸಾರವಾಗಿ ಅಂತ ಹೇಳ್ತೀರಿ, ನಮ್ಮೆಲ್ಲವೂ ಭಗವಂತನ ಅಧೀನವೇ ಅಂತ ಹೇಳ್ತೀರಿ. ಹಾಗಾದ್ರೆ ನಮ್ಮ ಸ್ವೋತ್ತಮರಿಂದ ಆರಂಭ ಮಾಡಿಕೊಂಡು ಅದನ್ನ ಸ್ವೋತ್ತಮ ಅಂತ ಕರೆದು ಹಾಳು ಮಾಡ್ತಾರೆ ಶಬ್ದ. ಅದನ್ನ ಸ್ವೋತ್ತಮ ಅಲ್ಲ, ಅದು ಸ್ವೋತ್ತಮ ಅಂತ. ಸಕಾರಕ್ಕೆ ವಕಾರ ಅಡಿವತ್ತು ಕೊಟ್ಟು ಸ್ವೋತ್ತಮ. ಸ್ವ ಅಂದ್ರೆ ನನಗಿಂತ ಉತ್ತಮರು ಅಂತ, ಸ್ವೋತ್ತಮರು. ಅದನ್ನ ಸ್ವೋತ್ತಮ ಅಂತ. ಹೇಗೆ ಭಾರತಾದೇವಿ, ಪಾರ್ವತಾದೇವಿ ಅಂತೆಲ್ಲ ಕರೆದು ಇಲ್ದೇ ಇರುವಂತವನ್ನೆಲ್ಲ ಸ್ಮರಣೆ ಮಾಡ್ತಾರೆ. ನಮ್ಮಲ್ಲಿ ಅದೆಲ್ಲ ಹುಚ್ಚುಚ್ಚು ಪದ್ಧತಿಗಳು ಸಿಕ್ಕಾಪಟ್ಟೆ ಇದೆ. ತತ್ರಾಪಿ ನಮ್ಮಲ್ಲಿ ಜಾಸ್ತಿ ಅದೆಲ್ಲ ಅಜ್ಞಾನದ ಮೂಟೆಗಳು, ಅಜ್ಞಾನದ ಮುದ್ದೆಗಳು ನಾವೆಲ್ಲ. ಆದ್ದರಿಂದ ತಿಳ್ಕೊಳ್ಬೇಕು. ಶಾಸ್ತ್ರಾಧ್ಯಯನ ಮಾಡ್ತಾ 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 ನಮ್ಮ ಅಜ್ಞಾನದ ಮಂಜು ಕರಗುತ್ತಾ ಬರುತ್ತೆ. ಈ ಪ್ರಕಾರವಾಗಿ ರಮಾಬ್ರಹ್ಮಾದಿಗಳ ಅಧೀನ ಅಲ್ವಾ, ನಮ್ಮದೆಲ್ಲವೂ ಕೂಡ ರಮಾಬ್ರಹ್ಮಾದಿಗಳ ಅಧೀನ ತಾನೇ. ಕ್ಲೇಶಾನಂದಗಳನ್ನ ಕೊಡತಕ್ಕ ಮಹಾಸಮರ್ಥರು ರಮಾಬ್ರಹ್ಮಾದಿಗಳಿದ್ದಾರೆ ಲೋಕದಲ್ಲಿ. ಇರ್ಲಿ, ಅದ್ರದ್ದೇನ್ ಸಮಸ್ಯೆ ಇಲ್ಲ. ರಮಾಬ್ರಹ್ಮಾದಿಗಳ ಅಧೀನವಾಗಿದೆ ಅಂತಂದ್ರೆ ಸ್ವಾವರಾಧೀನವಾಗಿದೆ ಅಷ್ಟೇ. ಅಂದ್ರೆ ತಮಗಿಂತ ಕೆಳಗಿನವರ ಸುಖ ದುಃಖಗಳು ರಮಾಬ್ರಹ್ಮಾದಿಗಳ ಅಧೀನ. ರಮಾದೇವಿ ಇದ್ದಾಳೆ ಅಂತಂದ್ರೆ ಬ್ರಹ್ಮದೇವರೇ ಮೊದಲಾದ ಎಲ್ಲರ ಸುಖ ದುಃಖಗಳು ರಮಾದೇವಿ ಅಧೀನ. ಬ್ರಹ್ಮದೇವರಿದ್ದಾರೆ ಅಂತಂದ್ರೆ ರುದ್ರಾದಿಗಳ ಎಲ್ಲ ಸುಖ ದುಃಖಗಳು ಬ್ರಹ್ಮದೇವರ ಅಧೀನ. ರುದ್ರದೇವರಿದ್ದಾರೆ ಅಂತಂದ್ರೆ ಇಂದ್ರಾದಿ ಸಕಲ ದೇವತೆಗಳ ಸಕಲರ ಸುಖ ದುಃಖಗಳು ಅವರ ಅಧೀನ. ಇಂದ್ರದೇವರಿದ್ದಾರೆ ಅಂದ್ರೆ ಸ್ವಾವರರ, ಅವರಿಗಿಂತ ಕೆಳಗಿನವರ ಎಲ್ಲ ಸುಖ ದುಃಖಾದಿಗಳು ಅಂದ್ರೆ ಪರಾಧೀನ ಲಕ್ಷಣಕವಾಗಿರತಕ್ಕಂತಹ ಉತ್ತಮತ್ವ ಇವರಿಗೆ. ಅಂದ್ರೆ ಒಬ್ಬರಿಂದ ನಿಯಮ್ಯರಾಗಿ ಮತ್ತೊಬ್ಬರಿಗೆ ನಿಯಾಮಕರಾದವರು ಇತರ ರಮಾಬ್ರಹ್ಮಾದಿ ಎಲ್ಲ ದೇವತೆಗಳು. ಇಲ್ಲಿಂದ ಬ್ರಹ್ಮದೇವರಿಂದ ಶುರು ಮಾಡಿಕೊಂಡು ತೃಣಾಂತ ಜೀವರವರೆಗೂ ಹೀಗೆ ಸ್ವಾವರರನ್ನ ನಿಯಮನ ಮಾಡ್ತಾ, ಸ್ವಾವರರು ಅಂದ್ರೆ ಅವರಿಗಿಂತ ಕೆಳಗಿರತಕ್ಕಂತಹ ಕೆಳಗಿನ ಯೋಗ್ಯತೆಯವರೆಗೆ ನಿಯಾಮಕರಾಗಿ, ತಮಗಿಂತ ಉತ್ತಮರಿಂದ ನಿಯಮ್ಯರಾಗಿ ಇರ್ತಕ್ಕಂತಹ ವ್ಯಕ್ತಿಗಳು. ರಮಾದೇವಿ ಬ್ರಹ್ಮಾದಿಗಳಿಗೆ ನಿಯಾಮಕಳು, ಭಗವಂತರಿಂದ ನಿಯಮ್ಯಳು. ಹೌದಾನೆ? ಬ್ರಹ್ಮದೇವರು ರಮಾದೇವಿಯಿಂದ ನಿಯಮ್ಯರು, ರುದ್ರಾದಿಗಳಿಗೆ ನಿಯಾಮಕ. ರುದ್ರದೇವರು ಬ್ರಹ್ಮದೇವರಿಂದ ನಿಯಮ್ಯರು, ಇಂದ್ರಾದಿಗಳಿಗೆ ನಿಯಾಮಕರು. ಹಾಗೆ ಬರ್ತಾ ಇರುತ್ತೆ. ಅಂದ್ರೆ ಪರಾಪೇಕ್ಷಾಧೀನ ಇವ್ರದೆಲ್ಲ. ಸ್ವಾತಂತ್ರ್ಯೇಣ ಸ್ವತಂತ್ರವಾಗಿ ಸರ್ವಜೀವರ ಅಥವಾ ಸಕಲರ ಕ್ಲೇಶಾನಂದಗಳನ್ನು ತಮ್ಮ ಅಧೀನವನ್ನಾಗಿ ಮಾಡಿಕೊಂಡವರಲ್ಲ ಬ್ರಹ್ಮಾದಿ ಎಲ್ಲ ದೇವತೆಗಳು. ಅದರಲ್ಲಿ ತಾತ್ಪರ್ಯ ಇದೆ. ಏನು ಅಂತಂದ್ರೆ ಕ್ಲೇಶಾನಂದಗಳು, ಸರ್ವರ ಕ್ಲೇಶಾನಂದಗಳು ಭಗವಂತನ ಅಧೀನ. ಗೊತ್ತಾಯ್ತು ರಮಾ ಬ್ರಹ್ಮಾದಿಗಳ ಅಧೀನ ಯಾಕೆ ಆಗಬಾರದು ಅನ್ನೋದಕ್ಕೆ ಮುಂದೆ ರಮಾ ಬ್ರಹ್ಮಾದಿಗಳು ಯಾವ ಭಗವಂತನ ಅಧೀನ ಅದೆಲ್ಲ ಸ್ಪಷ್ಟ ಇದೆ. ಈ ಪದ್ಯ ತುಂಬಾ ಸ್ಪಷ್ಟ, ಸುಲಭಾರ್ಥದಲ್ಲಿದೆ. ಆದ್ದರಿಂದ ವಿಸ್ತಾರವಾಗಿ ವ್ಯಾಖ್ಯಾನದ ಅಪೇಕ್ಷೆ ಇಲ್ಲ ಇದಕ್ಕೆ. ಒಂದು ವಿಶೇಷಾಂಶ, ಕ್ಲೇಶಾನಂದಗಳು ಅಂತ ಬಂತಲ್ಲ, ಅದರಲ್ಲಿ ಕೇವಲ ಸುಖ ಅನುಭವಿಸ್ತಕ್ಕಂಥವರು, ಸುಖ ದುಃಖ ಮಿಶ್ರಣ ಇರುವಂತಹ ಜೀವರು ಅಂತಿದ್ದಾರೆ. ಪರಶುಕ್ಲತ್ರಯ ಇರುವಂತ ಶ್ರೀ ಬ್ರಹ್ಮ ವಾಣಿ ಪ್ರಾಣೇಶ ಭಾರತಿ. ಶ್ರೀ ಬ್ರಹ್ಮ ವಾಣಿ ಪ್ರಾಣೇಶ ಮತ್ತು ಭಾರತಿ ಈ 5 ಮಂದಿ ಯಾರಿದ್ದಾರೆ ಅವರನ್ನ ಪರಶುಕ್ಲರು ಅಂತ ಕರೆಯೋದು. ಈ 5 ಮಂದಿಯನ್ನ 3 ವರ್ಗವನ್ನಾಗಿ ಮಾಡ್ತಾರೆ. ರಮಾದೇವಿಯದ್ದು ಒಂದು ವರ್ಗ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು ಅಂತ ಹೇಳಿ 3 ವರ್ಗ ಮಾಡಿ ಪರಶುಕ್ಲತ್ರಯ ವರ್ಗ ಅಂತ ಮಾಡ್ತಾರೆ. ಅದು ಪರಶುಕ್ಲತ್ರಯಂ ಸ್ಮೃತಂ ಅಂತ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಹಾಗೆ ಪರಶುಕ್ಲತ್ರಯ ಎನ್ನುವುದಾಗಿ ಅದರ ನಿರ್ಣಯವನ್ನ, ಅದರ ಚಿಂತನೆಯನ್ನ ಮಾಡಿಕೊಡ್ತಾರೆ. ಆದ್ದರಿಂದ ಪರಶುಕ್ಲರಿಗೆ ದುಃಖ ಇಲ್ಲ, ಕೇವಲ ಆನಂದ. ದುಃಖ ಅಸಂಭಿನ್ನವಾಗಿರತಕ್ಕಂಥ, ಅಂದ್ರೆ ದುಃಖರಹಿತವಾದ ಆನಂದ. ಅವರಿಗೆ ದುಃಖ ಅಂದ್ರೆ ಏನು ಅಂದ್ರೆ ಅದು ಇದು ರಮಾದೇವಿಗೂ ಇಲ್ಲ. ಬ್ರಹ್ಮಾದಿಗಳಿಗೆ ದುಃಖ ಅಂತಂದ್ರೆ ಲಿಂಗದೇಹ ಅನ್ನೋದೇ. ಅದು ಬಿಟ್ಟು ಅದು ದಗ್ಧಪಟಾಯಮಾನವಾಗಿ ನಿಂತಿರುವಂತದ್ದು ಲಿಂಗದೇಹ. ಇದೇನು ಸುಟ್ಟ ಬಟ್ಟೆ ಅಂತ ಯಾವಾಗ ಬೇಕಾದ್ರೂ ಬಿದ್ದು ಹೋಗ್ಬೋದು, ಹಾಗಿರುವಂಥದ್ದು. ದುಃಖ ಸಂಸ್ಪರ್ಶ, ದುಃಖಲೇಶ ಇಲ್ಲ. ದುಃಖ ಯಾವಾಗ ಬರುತ್ತೆ ಅಂತಂದ್ರೆ ಪಾಪ ಇದ್ದಾಗ ಬರುವಂಥದ್ದು.
ಪಾಪ ಹೇಗಾಗತ್ತೆ ಅಂದ್ರೆ ದುಷ್ಟರ ಆವೇಶ ಇದ್ದಾಗ. ಎಷ್ಟು ಚೆನ್ನಾಗಿದೆ ನೋಡಿ. ಅಸುರಾವೇಶ ಇದ್ದಾಗ ನಮ್ಮಿಂದ ಪಾಪ ಕೆಲಸ ಘಟಿಸುತ್ತೆ. ಆ ಪಾಪಕ್ಕೆ ಫಲರೂಪವಾಗಿ ದುಃಖ ಪ್ರಾಪ್ತಿ ಆಗುತ್ತೆ. ಆದ್ದರಿಂದ ಅಸುರಾವೇಶ ರಹಿತರಾಗಿರ್ತಕ್ಕ ವ್ಯಕ್ತಿಗಳು ಇವರು 5 ಜನ. ಆದ್ದರಿಂದ ತತ್ರಾಪಿ ಮಹಾಲಕ್ಷ್ಮೀ ದೇವಿ ಈಶಕೋಟಿ ಪ್ರವಿಷ್ಟಳಾದ್ದರಿಂದ ಮಹಾಲಕ್ಷ್ಮೀ ದೇವಿಗೆ ದುಃಖ ಸ್ಪರ್ಶವೇ ಇಲ್ಲ ಬಿಡ್ರಿ. ಇವರಿಗೆ ದುಃಖ ಇದೆ ಅಂತ ಅಂದುಕೊಂಡ್ರೆ ಅದೇ ಲಿಂಗದೇಹ ಅನ್ನೋದು ಒಂದೇ, ಅದು ಬಿಟ್ಟು ಇನ್ನೇನೂ ಇಲ್ಲ. ಬ್ರಹ್ಮವಾಯು ಸರಸ್ವತಿ ಭಾರತೀಯರಿಗೆ. ಮಿಕ್ಕ ರುದ್ರಾದಿಗಳೆಲ್ಲರೂ ಕೂಡ ಕ್ಲೇಶವನ್ನು ಆನಂದವನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿಗಳು. ಆದ್ದರಿಂದ ತೃಣಾಂತ ಜೀವರಿಗೆ ಅವರವರ ಯೋಗ್ಯತಾನುಗುಣವಾಗಿ ಕ್ಲೇಶಾನಂದಗಳು, ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಸರಸ್ವತಿ ಭಾರತೀಯರಿಗೆ ಲಿಂಗದೇಹ ಇದ್ದು ಸುಖಾನುಭವ, ರಮಾದೇವಿಗೆ ನಿತ್ಯ ಮುಕ್ತಳಾಗಿ ಅನಂತ ಸುಖವನ್ನು ಅನುಭವಿಸ್ತಾ ಇದ್ದಾಳೆ ಭಗವಂತನ ಆಶ್ರಯದಿಂದ. ಆದ್ದರಿಂದ ಕ್ಲೇಶಾನಂದಗಳು ಈಶಾಧೀನ ಅಂದ್ರೆ ಸ್ವಾತಂತ್ರ್ಯೇಣ ಸರ್ವ ವಸ್ತುಗಳನ್ನು ಅಧೀನವನ್ನಾಗಿ ಮಾಡಿಕೊಂಡವನು ನಮ್ಮ ಸ್ವಾಮಿ ಅನ್ನೋ ತಾತ್ಪರ್ಯ ಬಂತು. ಬ್ರಹ್ಮಾದಿಗಳಿದ್ದಾರಲ್ಲ ಅಂದ್ರೆ ಅದಕ್ಕೆ ಸಮಾಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು. ಸಮಾಸಮ ಮಹಾಲಕ್ಷ್ಮೀ ದೇವಿಗೆ ಸಮ ಮತ್ತು ಅಸಮ ಅಂತ ಎರಡು, ಸಮಾಸಮ ಅಂತ ಅವಳ ಹೆಸರು. ಮಹಾಲಕ್ಷ್ಮೀ ದೇವಿಯನ್ನು ಹೆಂಗ್ ಕರೀತಾರೆ? ಸಮಾಸಮಳು ಅಂತ. ಇದನ್ನ ದಶಮಸ್ಕಂಧ ಭಾಗವತದಲ್ಲಿ ಶ್ರುತಿಗೀತ ಅಂತ ಬರುತ್ತೆ, ಅಲ್ಲಿ ಮಹಾಲಕ್ಷ್ಮೀ ದೇವಿಯನ್ನ ಸಮಾಸಮ ಅಂತ ಕರೆದಿದ್ದ. ದೇಶತಃ ಕಾಲತಃ ಇವಳಿಗೆ ಭಗವಂತ ಸಮ, ಒಟ್ಟಿಗೆ ಇರ್ತಾರಿಬ್ರು. ಆದ್ರೆ ಗುಣತಃ ಅಸಮ. ಆದ್ದರಿಂದ ಭಗವಂತನಿಗೆ ಗುಣತಃ ಅಸಮಳಾಗಿ ದೇಶಕಾಲಗಳಲ್ಲಿ ಭಗವಂತನ ಜೊತೆ ಸಮವ್ಯಾಪ್ತಿಯನ್ನ ಒಟ್ಟಿಗೆ ಇದ್ದವಳಾಗಿರುವ ಕಾರಣ ಮಹಾಲಕ್ಷ್ಮೀ ದೇವಿಗೆ ಸಮಾಸಮ. ದೇವರ ಜೊತೆಗಿದ್ದು ದೇವರಿಗಿಂತ ನ್ಯೂನಲಾದವಳು, ದೇವರ ಜೊತೆಗಿದ್ದು ದೇವರನ್ನ ಪೂರ್ತಿ ತಿಳಿಯದವಳು, ದೇವರ ಜೊತೆಗಿದ್ದು ದೇವರಂತೆ ಅನಂತ ಗುಣವಿಲ್ಲದವಳು. ಆದ್ದರಿಂದ ಯಾರಿವಳು? ಸಮಾಸಮ. ಮಹಾಲಕ್ಷ್ಮೀ ದೇವಿನ ಹೆಂಗ್ ಕರೀತಾ ಇದ್ದಾರೆ ಇಲ್ಲಿ? ಸಮ ಸಮ ಅಂತ ಕರೀತಾರೆ. ಮತ್ತೆ ಬ್ರಹ್ಮ, ಚತುರ್ಮುಖ ಬ್ರಹ್ಮದೇವರು, ಸದಾಶಿವ, ರುದ್ರದೇವರೇ ಮೊದಲಾಗಿರ್ತಕ್ಕ ಎಲ್ಲರೂ ಈಶಿತವ್ಯರು. ಈಶಿತವ್ಯರು ಅಂತಂದ್ರೆ ಭಗವಂತನಿಂದ ನಿಯಮ್ಯರು. ಎಲ್ಲರೂ ಭಗವಂತನಿಗೆ ಅಧೀನರು. ಸಮಾಸಮ ಅಂತ ಕರೆಯಲ್ಪಡತಕ್ಕ ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರೇ ಮೊದಲಾಗಿರ್ತಕ್ಕ ಸಕಲರು ಈಶಿತವ್ಯರು. ಸರ್ವರೂ ಭಗವಂತನಿಂದ ನಿಯಮ್ಯರು, ಭಗವಂತನ ಅಧೀನದಲ್ಲಿರುವವರು. ಆದ್ದರಿಂದಲೇ ಸ್ವತಂತ್ರನಾಗಿ ಸರ್ವಸ್ವಾಮಿಯಾಗಿರ್ತಕ್ಕ ಪರೇಶ, ಪರರಿಗೂ ಈಶ, ಉತ್ತಮರು ಸ್ವೋತ್ತಮರು ಅಂತ ಲೋಕದಲ್ಲಿ ಯಾರಿದ್ದಾರೆ ಆ ಸ್ವೋತ್ತಮರಿಗೂ ಉತ್ತಮ ಈಶ. ಲೋಕದಲ್ಲಿ ಸ್ವೋತ್ತಮರು ಅಂತ ಕರೆಯಲ್ಪಡತಕ್ಕ ನಮ್ಮ ಗುರುಗಳಿಂದ ಆರಂಭ ಮಾಡಿಕೊಂಡು ರಮಾದೇವಿಯವರೆಗೂ, ಜಗದ್ಗುರುಗಳಾದ ಬ್ರಹ್ಮದೇವರು, ಅವರಿಗೂ ಗುರುಸ್ಥಾನದಲ್ಲಿ ನಿಂತಿರತಕ್ಕ ಲಕ್ಷ್ಮೀದೇವಿ, ಅವಳಿಗೂ ಕೂಡ ಈಶಾ ಪರೇಶ. ಅಂಥ ಪರೇಶ ನಾಮಕನಾಗಿರ್ತಕ್ಕ ಭಗವಂತನ ವ್ಯಾಪಾರವಿಲ್ಲದೆ, ಭಗವಂತನ ಪ್ರೇರಣೆ ಇಲ್ಲದೆ ಯಾರಿಗೂ ಶ್ವಾಸ ಬಿಡೋ ಶಕ್ತಿ ಲೇಸು ಒಂದು ಚೂರು ಉಸಿರಾಡ್ಲಿಕ್ಕಾಗೋದಿಲ್ಲ. ಭಗವಂತ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪವೂ ಉಸಿರಾಡ್ಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ಚಿಂತನೆ ಮಾಡ್ತಾ, ಕ್ಲೇಶಾನಂದಗಳು ಭಗವದಧೀನ ಅಂತಂದ ಮೇಲೆ ಭಗವಂತ ನಮ್ಮ ಕರ್ಮಾನುಸಾರವಾಗಿ ಕ್ಲೇಶಾನಂದಗಳನ್ನ ಕೊಡ್ತಾನೆ ಅಂತಂದ ಮೇಲೆ ದ್ವೇಷ, ಅಸೂಯೆ, ಮಾತ್ಸರ್ಯ, ಕಾಂಪಿಟೇಷನ್ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ನನ್ನ ಪಾಠದಲ್ಲೂ ಅಷ್ಟೇ, ನನ್ನ ಪ್ರವಚನದಲ್ಲೂ ಅಷ್ಟೇ, ನನ್ನ ಜೊತೆ ಕ್ಯಾಶುಯಲ್ ಆಗಿ ಮಾತಾಡಬೇಕಾದ್ರೂ ಅಷ್ಟೇ, ನಾನು ಕಾಂಪಿಟೇಷನ್ ಅನ್ನು ಒಪ್ಪದೇ ಇರ್ತಕ್ಕಂಥ ವ್ಯಕ್ತಿ. ಕಾಂಪಿಟೇಷನ್, ಅವರು ನನಗಿಂತ ಮುಂದಿದ್ದಾರೆ, ಅವರು ನನಗಿಂತ ಹೆಚ್ಚು ಪ್ರಸಿದ್ಧರಿದ್ದಾರೆ, ನಾನು ಕೀಳು, ನನಗೇನು ಇಲ್ಲ, ಅವ್ರಿಗೆಲ್ಲ ಇದೆ, ನನಗೇನು ಇಲ್ಲ, ಅವ್ರು ನನ್ನಿಂದ ಮುಂದಿದ್ದಾರೆ, ಅವ್ರನ್ನ ತುಂಬಾ ಜನ ಮಾತಾಡಿಸ್ತಾರೆ, ಅಲ್ಲಿಂದ ಆರಂಭ ಎಲ್ಲ ಫೀಲ್ಡಿನಲ್ಲೂ. ನಾನೇ ಇಟ್ಕೊಳ್ಳಿ, ನಾನು
ಶಾಸ್ತ್ರದ ಮಾರ್ಗದಲ್ಲಿದ್ದೇನೆ. ನನ್ನಂತೆ ನನಗಿಂತ ತುಂಬಾ ದೊಡ್ಡ ವಿದ್ವಾಂಸರು ಅವರವರ ಯೋಗ್ಯತೆಯಂತೆ ಪ್ರಸಿದ್ಧರಾಗಿರ್ತಾರೆ. ಹೊಟ್ಟೆ ಉರಿ ಪಡಿಲಿಕ್ಕಾಗತ್ತಾ? ನಮ್ಮನೆ ಪಕ್ಕದ ಮನೆಯಲ್ಲಿರೋನೆ ನನ್ನಿಂದ ಹೆಚ್ಚು ಪ್ರಸಿದ್ಧಿ ಇರ್ತಾನೆ, ಒಂದೇ ಫೀಲ್ಡ್ ಅಲ್ಲಿ ಇರ್ತಾನೆ, ನನಗಿಂತ ಹೆಚ್ಚು ಪ್ರಸಿದ್ಧಿ ಇರ್ತಾನೆ, ಹೊಟ್ಟೆ ಉರಿ ಪಡ್ಲಿಕ್ಕಾಗತ್ತಾ? ಇನ್ಯಾವುದೋ ಒಂದು ಬಿಸ್ನೆಸ್ ನನಗಿಂತ ಹೆಚ್ಚು ಅಡಿಗೆಯವರು, ಪುರೋಹಿತರು, ಎಲ್ಲ ಕಡೆಗಳಲ್ಲಿ ದ್ವೇಷಾಸೂಯ ಆರಂಭ ಆಗತ್ತೆ. ಕಾಂಪಿಟೇಷನ್ ಅನ್ನೋದಿಲ್ಲ. ಯಾಕೆ? ಕ್ಲೇಶಾನಂದಗಳು ಈಶಾಧೀನ. ದೇವರು ಕೊಡ್ತಾನೆ. ಯಾವ ಕಾಲಕ್ಕೆ ದೇವರಿಗೆ ಯಾರಿಗೆ ಏನು ಮತ್ತು ಎಷ್ಟು ಕೊಡಬೇಕು ಅಂತ ಗೊತ್ತು. ಅದಕ್ಕೆ ಇದನ್ನ ಕೇಳಬೇಕು. ದ್ವಂದ್ವಾತೀತ ವಿಮತ್ಸರಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನೇ ಹೇಳೋದು. ದ್ವಂದ್ವಾತೀತರಾಗಬೇಕು. ಸುಖ ದುಃಖಗಳಿಗೆ, ಶೋಕ ಮೋಹಗಳಿಗೆ ಅತೀತರಾಗಬೇಕು ಅಲ್ವಾ? ದ್ವೇಷ, ಅಸೂಯೆ, ಮಾತ್ಸರ್ಯ, ಕೋಪ ಏನಕ್ಕೆ ಬೇರೆಯವ್ರ ಮೇಲೆ? ಶಾಸ್ತ್ರವನ್ನೆಲ್ಲ ಅಧ್ಯಯನ ಮಾಡಿ ಶಾಸ್ತ್ರ ಕೇಳಿದ ವ್ಯಕ್ತಿಗಳಿಗೆ ದೇವರು ಕೊಡ್ತಾನೆ. ಕ್ಲೇಶಾನಂದಗಳು ಈಶಾಧೀನ, ಕ್ಲೋಸ್. ಅದೊಂಥರ ಇದಿದ್ದ ಹಾಗೆ, ಬದಲಾಗೋದಿಲ್ಲ. ಕ್ಲೇಶಾನಂದಗಳು ಈಶಾಧೀನ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಕ್ಲೇಶಾನಂದಗಳನ್ನ ಕೊಡ್ತಕ್ಕಂಥವ್ನು ದೇವರು. ಅಲ್ಲಿಗೆ ಮುಗಿದೋಯ್ತಲ್ಲ. ಅವನಿಗೆ ಎಷ್ಟಿದೆಯೋ ಅಷ್ಟು ಕೊಡ್ತಾನೆ. ಆದ್ರಿಂದ ಯಾರೂ ಮೇಲಿಲ್ಲ, ಯಾರೂ ಕೆಳಗಿಲ್ಲ. ಅವರವರ ಯೋಗ್ಯತೆಗೆ ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲೇ ಇದ್ದಾರೆ. ಆದ್ದರಿಂದ ಕಾಂಪಿಟೇಷನ್ ಎಂಬತಕ್ಕಂತ ಶಬ್ದ ಇರಬಾರದು, ಇರೋದಿಲ್ಲ. ಯಾಕೆ ಅಂತಂದ್ರೆ ರನ್ನಿಂಗ್ ರೇಸ್ ಅಲ್ಲ. ದೇವರು ಯಾವಾಗ ಯಾರಿಗೆ ಏನು ಮತ್ತು ಎಷ್ಟು ಕೊಡಬೇಕು ಅಂತ ಅವನ ಸಂಕಲ್ಪ ಇದೆ ಅಷ್ಟು ಕೊಡ್ತಾನೆ. ಅದ್ಭುತವಾದ ಅನುಸಂಧಾನ ಇದೆ. ಆದ್ರಿಂದ ಇದು ಗೊತ್ತಾಗ್ಬಿಟ್ರೆ ತಲೆ ಕೆಡಿಸ್ಕೊಳ್ಲಿಕ್ಕೆ ಯಾರು ಹೋಗೋದೇ ಇಲ್ಲ. ನಮ್ಮನ್ ಬೈಲಿ ಸಂತೋಷ, ಹೊಗುಳ್ಳಿ ಸಂತೋಷ, ಮಾತಾಡಿಸ್ದೇ ಇರ್ಲಿ ಸಂತೋಷ, ಮಾತಾಡಿಸ್ಲಿ ಸಂತೋಷ, ಕರೀಲಿ ಕರೀದೇ ಇರ್ಲಿ, ಏನ್ ಬೇಕಾದ್ರೂ ಮಾಡ್ಲಿ ಸಂತೋಷವಾಗಿರ್ಬೋದು. ಯಾಕೆ? ಕ್ಲೇಶಾನಂದಗಳು ಈಶಾಧೀನ. ಸಮಚಿತ್ತರಾಗ್ಬಿಟ್ರೆ ಏನಿಲ್ಲ, ಜೀವನ ನಂದನವನ ಆಗ್ಬಿಡುತ್ತೆ. ಆದ್ದರಿಂದ ಈ ಪ್ರಕಾರವಾಗಿ ಅನುಸಂಧಾನವನ್ನ ಮಾಡೋದೇ ಏನ್ ಕರಿತಾ ಇದ್ದಾರೆ? ಫಲವಿದು ಬಾಳುವುದಕ್ಕೆ. ಚೆನ್ನಾಗಿದೆ ನೋಡಿ. ಈ ಪ್ರಕಾರ ಅನುಸಂಧಾನ ಮಾಡೋದೇ ಫಲವಿದು ಬಾಳುವುದಕ್ಕೆ. ಮುಂದೆ ಹೇಳ್ತಾರೆ, ಪಕ್ಷ್ಮಗಳಕ್ಷಿಗಳ ಗಲದಲಿಪ್ಪಂತೆ ಅಕ್ಷರ ಪುರುಷನಪೇಕ್ಷೆಯಲಿ ಕುಕ್ಷಿಯೊಳಬ್ಜತ್ರೆಕ್ಷಾದ್ಯಮರರ ಈಕ್ಷಿಸಿ ಕರುಣದಿ ರಕ್ಷಿಪನೆಂಬುದೇ ಫಲವಿದು ಬಾಳ್ದುದಕ್ಕೆ. ನಾನು ನನ್ನ ಮಾತಲ್ಲಿ ಹೇಳಿದೆ, ದಾಸರ ಅವ್ರ ಮಾತಲ್ಲಿ ಹೇಳ್ಬಿಟ್ರು. ನನಗಿಂತ ಅತ್ಯುತ್ತಮವಾದ ರೀತಿಯಲ್ಲಿ ದಾಸರು ಹೇಳಿದ್ರು. ಆಮೇಲೆ ಹಾಗಲ್ಲ, ದೇವ್ರು ಕಾಪಾಡ್ತಾನ್ರಿ ಅಷ್ಟೇ. ಯಾರಿಗೆ ಯಾವ ಕಾಲಕ್ಕೆ ಏನು ಕೊಡಬೇಕು ಅಂತ ಅವನಿಗೆ ಗೊತ್ತು. ನಾವು ಮಹಾ ಪ್ರಯತ್ನ ಪಟ್ರು ಸಿಗೋದಿಲ್ಲ, ಪ್ರಯತ್ನ ಪಡದೆ ಸಿಕ್ಬಿಡುತ್ತೆ. ಹೇಗ್ ಸಾಧ್ಯ ಅದು? ಮದುವೆ, ಮಕ್ಕಳು, ಆಸ್ತಿ, ಅಂತಸ್ತು, ಕೀರ್ತಿ ಎಲ್ಲವೂ ಪ್ರತಿಯೊಂದು ಅವನ ಅಪೇಕ್ಷೆ, ಅವನ ಅಧೀನ ಕೊಡ್ತಾನೆ. ಹೇಗೆ? ಈ ಪದ್ಯವನ್ನ ಕೆಲವು ಕಡೆ 23ನೇ ಪದ್ಯ ಅಂತ ಮಾಡಿಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ್ದೇನೆ, ಅರ್ಥಾನುಗುಣವಾಗಿ ಈ ಪದ್ಯ 24ನೇ ಪದ್ಯ ಆಗ್ಲೇಬೇಕು. ಕಾರಣ ನಿಮ್ಗೆ ಗೊತ್ತಾಯ್ತು, ನನಗೆ ಪಾಠ ಮಾಡ್ಬೋದು ನೀವಿನ್ನು, ಸಮಸ್ಯೆ ಇಲ್ಲ. ಪಕ್ಷ್ಮಗಳು ಅಕ್ಷಿಗಳನ್ನು ಅಗಲದಲಿಪ್ಪಂತೆ ಅಕ್ಷರ ಪುರುಷನ ಅಪೇಕ್ಷೆಯಲಿ ಅಥವಾ ಅಪೇಕ್ಷಿಸುತ್ತಲಿ ಕುಕ್ಷಿಯೊಳು ಅಬ್ಜತ್ರೆಕ್ಷಾದಿ ಅಮರರ ಈಕ್ಷಿಸಿ ಕರುಣದಿ ರಕ್ಷಿಪನು ಎಂಬುದೇ ಫಲವಿದು ಬಾಳುವುದಕ್ಕೆ. ಪಕ್ಷ್ಮಗಳು ಎಂತ ಸ್ಪಷ್ಟ ಉದಾಹರಣೆ. ಪಕ್ಷ್ಮ ಅಂದ್ರೆ ಕಣ್ಣಿನ ರೆಪ್ಪೆ. ಅಕ್ಷಿಗಳನ್ನು, 2 ಕಣ್ಣುಗಳನ್ನು ಅಗಲದಲಿಪ್ಪಂತೆ, ಅಗಲದೆ ರಕ್ಷಿಸುವಂತೆ. ಅಲ್ವಾ? ಏನಾದ್ರೂ ನಾವು ಕೊಡ್ತೇವ, ಅದಕ್ಕೆ ಎಷ್ಟು ಸಹಾಯ ಮಾಡಿದೆ ನಮ್ಮ ರೆಪ್ಪೆ. ಆಹಾ, ಅದಕ್ಕೆ ಏನಾದ್ರು ಗಿಫ್ಟ್ ಕೊಡ್ಬೇಕಲ್ಲ. ಅದರ ಮೇಲೆ ಬಂಗಾರದ ಕವಚ, ಬಂಗಾರದ ರೆಪ್ಪೆ ಕವಚ ಹಾಕಿ ಬಿಡೋಣ. ಅದು ಬಂದಿದೆ ಇವತ್ತು. ನಮ್ಮ ರೆಪ್ಪೆ ಇಷ್ಟ ಅಗಲ ಇದೆ ಅನ್ನೋ ತೋರ್ಸಕ್ಕೋಸ್ಕರ ಕಣ್ಣನ್ ದಾಟಿ, ಹುಬ್ಬನ್ ದಾಟಿ ಮುಂದೆ ಬಂದಿರ್ಬೇಕು, ಮೂಗಿಗಿಂತ ಮುಂದೆ ಬಂದಿರ್ಬೇಕು ರೆಪ್ಪೆ. ಸಿಗಿಸ್ಕೊಂಡ್ಬಿಡ್ತಾರೆ ಕಣ್ಗದನ್ನು.
ಇವತ್ತೆಲ್ಲ ಎಷ್ಟು ಅಸಖ್ಯವಾಗಿ ಬಂದು ಹೋಗಿದೆ ಅಂತಂದ್ರೆ ನಮ್ಮ ರೆಪ್ಪೆ ಉದ್ದ ಇದೆ, ಉಬ್ಬಿಷ್ಟ ಅಗಲ ಇದೆ, ಕಣ್ಣು ಕಿವಿ ತನಕ ಬಂದಿದೆ. ನಮಗ್ ತೋರಿಸ್ಕೊಳ್ಬೇಕು ದೇವ್ರು ಹೆಂಗಿಟ್ಟಿದ್ದಾನೋ ನಮ್ಮನ್ನ ಹಾಗೆ ಇರುವಂತಹ ಒಂದು ಸ್ವಭಾವವೇ ಇಲ್ಲ. ಎಲ್ಲ ಹೊರಟು, ಎಲ್ಲ ಕೃತಕ, ಎಲ್ಲ ಅಸಹಜ. ಸಹಜವಾಗಿ ಬದುಕಲಿಕ್ಕೆ ನಮ್ಗೆ ಆಗೋದಿಲ್ಲ ಅಂತ ನಾವ್ ಹಾಗೆ ಆಗ್ಬಿಟ್ವೋ ಅಥವಾ ನಮ್ಮನ್ನ ಹಾಗೆ ಮಾಡಿಬಿಟ್ರೋ ಅರ್ಥವೇ ಆಗ್ತಾ ಇಲ್ಲ. ನಮ್ ಮನಸ್ಸು ಎಷ್ಟು ದುರ್ಬಲ ಅಂತ ಗೊತ್ತಾಗುತ್ತೆ. ಬೇರೆಯವರಿಗೆ ಚೆನ್ನಾಗ್ ಕಾಣ್ಬೇಕು ಎನ್ನೋದೇ ಗಾದೆ ಬೇರೆ ಮಾಡ್ಬಿಟ್ಟಿದ್ದಾರೆ. ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತೆಲ್ಲ ಗಾದೆ ಎಲ್ಲ ಮಾಡಿ ಒಂದು ಪ್ರಪಂಚ ಅಂಧೇನೈವ ನೀಯಮಾನಃ ಯಥಾಂಧಾಹ ಅಂತ ಹೋಗ್ತಾ ಇದೆ. ಅದು ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಯಾರ್ಯಾರನ್ ಬೇಕಾದ್ರೂ ಫಾಲೋ ಮಾಡೋ, ಒಂದ್ ಸರಿ ದಾರಿ ಇರ್ಲಿ. ಅವನು ಗೂಬೆ ಅಂತಿದ್ರು ಕೂಡ ಗೂಬೆಯನ್ನು ಕೂಡ ಗರುಡ ಅಂತ ಆರಾಧನೆ ಮಾಡತಕ್ಕಂತ ಒಂದು ವರ್ಗ ಇದೆ. ಮಹಾ ದುಷ್ಟ ಅಯೋಗ್ಯ ಅಂತಿದ್ರು ಕೂಡ ಅಯೋಗ್ಯನಿಗೂ ಫಾಲೋವರ್ಸ್ ಇರ್ತಾರೆ. ನೋಡಿ, ವಿಚಿತ್ರ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರ ಅನಂತ ಗುಣ ಪರಮಃ ಅನ್ನುವ ಆಚಾರ್ಯರ ಮಾತಿಗೆ ಕಣ್ಣೆದುರುಗಡೆಯಲ್ಲಿ ಉದಾಹರಣೆಗಳು ಶಾಸ್ತ್ರ ಹೇಳ್ತಾ ಇರ್ತಾರೆ. ಆದ್ರೆ ಮಾಡೋದು ಮಾತ್ರ ಚಿತ್ರ ವಿಚಿತ್ರವಾಗಿ ಮಾಡ್ತಾ ಇರ್ತಾರೆ ಅಲ್ವಾ? ಹೀಗೆಲ್ಲ ಆಗ್ಬಿಡುತ್ತೆ. ಅಂದ್ರೆ ಭಗವಂತ ಏನೂ ಅಪೇಕ್ಷೆ ಮಾಡದೆ, ನಮ್ಮಿಂದ ಏನನ್ನೂ ಅಪೇಕ್ಷಿಸದೆ, ಕಣ್ಣು ರೆಪ್ಪೆ ಕಣ್ಣನ್ನ ಹೇಗೆ ರಕ್ಷಣೆ ಮಾಡುತ್ತೋ ಹಾಗೆ ಭಗವಂತ ಒಂದು ಚೂರು ಅನಿಮಿತ್ತ ಉಪಕಾರವನ್ನು ಮಾಡ್ತಾನೆ. ರೆಪ್ಪೆಗೆ ಏನಾದ್ರೂ ಪ್ರಯೋಜನ ಇದೆಯಾ? ಕಣ್ಣಿದ್ರೇನು ಕಣ್ಣಿಲ್ದೇ ಇದ್ರೆ ನೋಡಿ, ಭಗವಂತನ ಸೂಕ್ಷ್ಮ ವ್ಯಾಪಾರ ಹೇಗಿದೆ ನೋಡಿ. ಧೂಳು ಬಂತು ಅಂತ ಗೊತ್ತಾಗ್ತಾ ಇದ್ದಾಗೆ ಸಡನ್ ಆಗಿ ಮುಚ್ಚಿಬಿಡುತ್ತೆ. ಸೀನ್ ಬಂತು ಅಂತ ಗೊತ್ತಾಗ್ತಾ ಇದ್ದಾಗ ಕಣ್ಣು ಮುಚ್ಚಿಬಿಡುತ್ತೆ. ಬೆಳಕು ನೋಡ್ಲಿಕ್ಕೆ ತೀಕ್ಷ್ಣವಾದ ಬೆಳಕು ಅಂದಾಗ ಕಣ್ಣು ಮುಚ್ಚಿಬಿಡುತ್ತೆ, ರೆಪ್ಪೆ ಮುಚ್ಚತ್ತೆ. ಅನಿಮಿತ್ತವಾದ ಉಪಕಾರ. ಅದಕ್ಕೇನು ಸ್ವಪ್ರಯೋಜನರಾಹಿತ್ಯೇನು ಉಪಕಾರಕವಾದದ್ದು ನಮ್ಮ ಪಕ್ಷ್ಮಗಳು ಅಲ್ವಾ? ಅದಕ್ಕೇನೂ ಪ್ರಯೋಜನ ಇಲ್ಲ ಅಲ್ವಾ? ಬೇಕಾದಾಗ ತೆಗಿಯೋದು, ಬೇಡದೇ ಇದ್ದಾಗ ಮುಚ್ಚೋದು, ಎಂಥ ವ್ಯಾಪಾರ. ಧೂಳು ಬಂದಾಗ ತಡೆಯುವಂಥದ್ದು ಎಷ್ಟು ಅದ್ಭುತ ಇದೆ ನೋಡಿ. ಹಾಗೆ ಪಕ್ಷ್ಮಗಳು ಅಕ್ಷಿಗಳನ್ನು ಅಗಲದಲೇ ಇಪ್ಪಂತೆ, ರೆಪ್ಪೆಗಳು ಕಣ್ಣನ್ನ ಬಿಡದಿರುವಂತೆ, ಅಕ್ಷರ ಪುರುಷನ ಅಪೇಕ್ಷೆಯಲ್ಲಿ. ಅಕ್ಷರ ಪುರುಷ, ಅಕ್ಷರ ಅಂದ್ರೆ ಮಹಾಲಕ್ಷ್ಮೀ ದೇವಿ, ಅವಳಿಗೆ ಪುರುಷ, ಅವಳಿಗೆ ಪತಿ, ಅವಳಿಗೆ ಸ್ವಾಮಿಯಾಗಿರ್ತಕ್ಕಂಥ ಭಗವಂತ ಸರ್ವೋತ್ತಮ. ಅವನ ಅಪೇಕ್ಷೆಯಲ್ಲಿ ಅಂದ್ರೆ ಅವನನ್ನೇ ಅಪೇಕ್ಷೆ ಮಾಡ್ತಾ, ಅಂದ್ರೆ ಭಗವಂತ ಅನಿಮಿತ್ತ ಉಪಕಾರವನ್ನ ಮಾಡ್ತಾನೆ ಜೀವರಿಗೆ. ಭಗವಂತ ಕಣ್ಣು ರೆಪ್ಪೆಗಳು ಕಣ್ಣನ್ನ ಕಾಪಿಟ್ಟುಕೊಳ್ಳುವಂತೆ ಬಿಂಬನಾಗಿರ್ತಕ್ಕ ರಮಾ ವಲ್ಲಭನಾದ ನಾರಾಯಣ ನಮ್ಮ ರಕ್ಷಕನಾಗಿದ್ದಾನೆ, ಸಂರಕ್ಷಣೆಯನ್ನು ಮಾಡ್ತಾನೆ. ಕಣ್ಣುಗಳು ಎಷ್ಟು ಚೆನ್ನಾಗಿದೆ ನೋಡಿ. ಕಣ್ಣುಗಳು ರೆಪ್ಪೆಯಿಂದ ರಕ್ಷಿತವಾದವುಗಳು. ಅದರಂತೆ ಭಗವಂತ ಅಂತಂದ್ರೆ, ಅಂದ್ರೆ ಗಾಳಿ ಬಂತು, ಗಾಳಿ ಬಂದಾಗ ಧೂಳು ಎದ್ದೇಳುತ್ತೆ, ರೆಪ್ಪೆ ಮುಚ್ಚಿಕೋ ಅಂತ ಹೇಳೋದಿಲ್ಲ ನಾವು. ಅದು ಪ್ರೋಗ್ರಾಮಿಂಗ್ ಆಗೇ ಬಂದು ಬಿಟ್ಟಿದೆ ಒಳಗಡೆಯಲ್ಲಿ. ಅದು ಪ್ರೋಗ್ರಾಮಿಂಗ್. ಧೂಳು ಬಂದಾಗ ಮುಚ್ಚಬೇಕು, ವ್ಯಾಪಾರ. ಅದರಂತೆ ಭಗವಂತ ಏನ್ ಮಾಡ್ತಾನೆ, ವಿಷಯದ ಆಸೆ ಎಂಬತಕ್ಕಂತ ಗಾಳಿ ಜೋರಾಗಿ ಬೀಸುತ್ತೆ, ಅದನ್ನು ನೋಡ್ಬೇಕು. ನಾನು ಅದಕ್ಕೆ ಹೇಳಿದ್ದು, ಕಣ್ಣಿನ ರೆಪ್ಪೆಗೆ ಕೃತಕ ರೆಪ್ಪೆಯನ್ನ ಸಿಕ್ಕಿಸ್ಕೊಳ್ಳೋದ್ರಿಂದ ಆರಂಭ. ಅದೇ ಕೃತಕ, ನನ್ನ ಮೂಗು ಚಿಕ್ಕದಾಗಿದೆ, ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಮೂಗು ಅಂಟಿಸ್ಕೊಂಡು ಉದ್ದ ಮಾಡ್ಕೊಂತೀನಿ. ಯಾಕೆ ಉಗುರುಗಳಿಗೆ ಇವಾಗ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇಷ್ಟುದ್ದ ಉಗುರು ಮಾಡ್ಕೊಂಡು ಹೋಗೋದು. ನಾವೆಲ್ಲ ಶೂರ್ಪನಖೆ ಸಂತಾನಗಳು ಅಂತ ತೋರಿಸ್ಕೊಡ್ತಾ ಇಷ್ಟಿಷ್ಟುದ್ದ ಉಗುರು ಮಾಡ್ಕೊಂಡು ಹೋಗಿ ಪರಚಿ ರಕ್ತ ಬರೋ ತರ ಎಲ್ಲ ಮಾಡಿ ಪೂರ್ವ ಪ್ರಸಂಗಗಳು ಬೇಕಷ್ಟಿದೆ. ಆದ್ದರಿಂದ ಕೃತಕವಾಗಲ್ಲದೆ ಸ್ವಾಭಾವಿಕವಾಗಿಯೇ ರಕ್ಷಣೆ ಮಾಡುವಂಥದ್ದು ರೆಪ್ಪೆ. ಅದರಂತೆ ಭಗವಂತ ವಿಷಯಗಳ ಆಸೆ ಎಂಬತಕ್ಕಂಥ ಧೂಳು ಎದ್ದಾಗ, ವಿಷಯದ ಆಸೆ ಎಂಬತಕ್ಕಂಥ ಸುಂಟರ ಗಾಳಿ ಹೇಳುತ್ತೆ ಮನಸ್ಸಿನ ಒಳಗೆ. ವಿಷಯಾಶಾ ಧನಾಶಾ ಜೀವಿತಾಶಾ ಚ ಜೀರ್ಯಂತೋಪಿನ ಜೀರ್ಯತಿ. ದೊಡ್ಡ ಮಾತು, ಮಹಾಭಾರತ ಭಾಗವತಾದಿ ಗ್ರಂಥಗಳಲ್ಲಿ ಬರುವಂಥದ್ದು. ದುಡ್ಡಿನ ಆಸೆ, ಬದುಕಬೇಕೆನ್ನುವ ಆಸೆ. ಸಾಯ್ತಾ ಬದುಕಿದ್ರು, ಡೆತ್ ಬೆಡ್ ಅಲ್ಲಿದ್ರು ಅವನಿಗಿರುತ್ತೆ, ಏನಾದ್ರೂ ಮಾಡ್ರಿ, ಹಾರ್ಟ್ ಟ್ರಾನ್ಸ್ಪ್ಲೇಷನ್ ಮಾಡ್ರಿ, ಕಿಡ್ನಿ ತೆಗೆದು ಬೇರೆ ಕಿಡ್ನಿ ಬಿಸಾಕ್ಬಿಡ್ರಿ,
ಕಣ್ಣು ಕೊಡ್ರಿ, ಮೂಗಿಸ್ಕೊಳ್ರಿ, ನಾಲ್ಗೆ ಕಿತ್ತಾಕಿ ಬೇರೆ ನಾಲ್ಗೆ ಹಾಕ್ರಿ, ಒಟ್ನಲ್ಲಿ ನಾನು ಬದುಕಬೇಕು, ತಿನ್ನಬೇಕು, ಕುಡಿಬೇಕು, ಮಜಾ ಮಾಡಬೇಕು. ವಿಷಯಗಳ ಆಸೆ, ನೋಡ್ಬೇಕು, ಕೇಳ್ಬೇಕು, ಮುಟ್ಟಬೇಕು, ಮೂಸ್ಬೇಕು, ನೆಕ್ಕಬೇಕು, ಅನುಭವಿಸ್ಬೇಕು, ಕೂಡ್ಬೇಕು, ಓಡ್ಬೇಕು, ಏನೆಲ್ಲಾ ಆಸೆಗಳಿದೆ. ಆ ವಿಷಯಗಳ ಆಸೆ ಸುಂಟರ ಗಾಳಿಗಳು, ಚಂಡಮಾರುತ. ಆ ಗಾಳಿ ಬಂದಾಗ ಧೂಳೆದ್ದು ಬಿಡುತ್ತೆ. ಧೂಳು ಏನ್ ಹೇಳುತ್ತೆ ಅದ್ರಲ್ಲಿ? ಧೂಳುಗಳು, ಒಂದು ಪದಾರ್ಥ ಬಂತು ಅಂದ್ರೆ ನನ್ನಿಂದ ನನಗಾಗಿ, ಅಹಂ ಮಮ, ನಾನು ನನ್ನಿಂದ, ಅಹಂಕಾರ ಮತ್ತು ಮಮಕಾರ ಬಂದ್ಬಿಡತ್ತೆ. ವಿಷಯಗಳ ಆಸೆ ಎಂಬತಕ್ಕಂತ ಗಾಳಿ ಬಂದಾಗ ಅದರ ಜೊತೆಯಲ್ಲಿ ಅಹಂಕಾರ ಮಮಕಾರಗಳೆಂಬ ಧೂಳಿನ ಕಣ ದಪ್ಪನೆ ಮೇಲೆದ್ದು ಬಿದ್ದು ಬಿಡುತ್ತೆ. ಆಗ ಬಿದ್ದಾಗ ಧೂಳಿಗೆ ಅಡ್ಡನಾಗಿ ಕಣ್ಣನ್ನ ರಕ್ಷಣೆ ಮಾಡುವ ರೆಪ್ಪೆಯಂತೆ ಭಗವಂತ ಬಂದು ಬಿಡ್ತಾನೆ. ಎರಡು ರೆಕ್ಕೆಗಳಿಂದ ಕೂಡಿದ ಗರುಡನ ಮೇಲೆ ಏರಿಕೊಂಡು ಭಗವಂತ ಅಕ್ಷಿಸ್ಥನಾಗಿ ನಿಂತಿರ್ತಾನೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ತುಂಬಾ ಚೆನ್ನಾಗಿದೆ. ಅಕ್ಷಿಸ್ಥ ಭಗವಂತನ ಉಪಾಸನೆ ಅಂತ ಬರುತ್ತೆ. ಅಧ್ಯಾತ್ಮ ಅನುಸಂಧಾನ, ಪ್ರಾಣ ಭಾರತೀಯರ, ಪ್ರಾಣ ಸರಸ್ವತಿಯರ ಅಧಿಭೌತ ಅನುಸಂಧಾನದಲ್ಲಿ ಸೂರ್ಯಾಂತರ್ಯಾಮಿಯಾಗಿ ಹಿರಣ್ಮಯ ಪುರುಷನಾಗಿ ಭಗವಂತ ಇದ್ದಾನೆ ಅಂತ ಹೇಳುವಾಗ, ಅದೇ ಅಧ್ಯಾತ್ಮದಲ್ಲಿ ಕಣ್ಣಿನ ಒಳಗೆ ಸರಸ್ವತಿ ಪ್ರಾಣರಿದ್ದಾರೆ. ಸರಸ್ವತಿ ಚಕ್ಷುಸ್ಥಾ ಜೀವಸ್ಥೋ ವಾಯುರೀರಿತಃ ಅಂತ ಆಚಾರ್ಯರು ಛಾಂದೋಗ್ಯ ಭಾಷೆ ತುಂಬಾ ಚೆನ್ನಾಗಿದೆ ಆ ಉಪನಿಷತ್ತು. ಅದರಲ್ಲಿ ಹೇಳ್ಬೇಕಾದ್ರೆ ಭಗವಂತ ಕಣ್ಣೊಳಗೆ ನಿಂತಿದ್ದ ಅಕ್ಷಿಸ್ಥ ಪುರುಷನ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದೇ ಧನಾಶ, ಜೀವಿತಾಶ, ಅಹಂಕಾರ, ಮಮಕಾರ ಎಂಬತಕ್ಕಂತ ಧೂಳು ನಮಗೆ ಬಾಧಿಸದೇ ಇರುವಂತೆ ಅಡ್ಡ ಬಂದು ಬಿಡ್ತಾನೆ ದೇವರು. ಅಡ್ಡ ಬಂದು ರಕ್ಷಾ ಕವಚನಾಗಿ, ನಾರಾಯಣ ವರ್ಮ ಕವಚನಾಗಿ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಪಕ್ಷ್ಮಗಳ ಕ್ಷಿಗಳಗಲದಲಿಪ್ಪಂತೆ ಅಕ್ಷರ ಪುರುಷನಪೇಕ್ಷೆಯಲಿ ಅಂತ ಭಗವಂತ ಅನುಸಂಧಾನ ಮಾಡ್ಬೇಕು ಅವನನ್ನ. ಹೀಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ದೇವರು ಯಾವಾಗಲೂ ಅಂತ ನಾವೇನ್ ಮಾಡ್ತಾ ಇರ್ಬೇಕು? ಅವನ ನಿರಂತರವಾಗಿರತಕ್ಕಂಥ ತುಂಬಾ ಸುಲಭದ ಪದ್ಯಗಳಿದೆಲ್ಲ. ಅನುಸಂಧಾನವನ್ನ ಮಾಡ್ತಾ ಇರ್ಬೇಕು. ಆ ದೇವ್ರು ಏನ್ ಮಾಡ್ತಾ ಇದ್ದಾನೆ? ಕುಕ್ಷಿಯೊಳು, ಅವನ ಹೊಟ್ಟೆ ಒಳಗೆ ಅಬ್ಜಜ, ತ್ರಕ್ಷ, ಆದಿ ಅಮರರ ಕರುಣದಿ ಈಕ್ಷಿಸಿ ರಕ್ಷಿಪ. ಎಲ್ಲ ಹೊಟ್ಟೆ ಒಳಗಿದ್ದಾರೆ. ಅಬ್ಜಜ ಚತುರ್ಮುಖ ಬ್ರಹ್ಮದೇವರು, ತ್ರಕ್ಷ ರುದ್ರದೇವರು, ಆದಿ ಅವನೇ ಮೊದಲಾಗಿರ್ತಕ್ಕ ಎಲ್ಲ ಅಮರರುಗಳು ಸಕಲರೂ ಕೂಡ, ಮತ್ತೆ ಮುಕ್ತಿಯೋಗ್ಯರಾಗಿರ್ತಕ್ಕ ತೃಣಾಂತ ಎಲ್ಲ ಜೀವರುಗಳು ಕೂಡ ಅವನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದ. ಅಂದ್ರೆ ರಕ್ಷಣೆ ಮಾಡ್ತಾ ಇದ್ದಾನೆ ಹೊಟ್ಟೆಯಲ್ಲಿ ಇಟ್ಕೊಂಡು. ಕರುಣದೀಕ್ಷಿಸಿ, ಕರುಣದಿ ಕಾರುಣ್ಯಪೂರ್ಣವಾದ ತನ್ನ ಅರಳಿದ ಕಣ್ಣುಗಳಿಂದ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಹಿರಣ್ಮಯ ಪುರುಷೋ ದೃಶ್ಯತೆ ಅಂತ ಹೇಳ ಅವನ ಕಣ್ಣು ಇಥಾ ಕಪ್ಯಾ ಸಂಪುಂಡರೀಕಂ ಏವಮಕ್ಷಿಣಿ, ನೀರನ್ನ ಕುಡಿಯುವ ನಾಳದಿಂದ ಕೂಡಿದ ಅರಳಿದ ಕೆಂದಾವರೆಯಂತೆ ಕಣ್ಣುಳ್ಳವ ನಾರಾಯಣ ಕರುಣಾಮಯ. ಅವ ಕರುಣದಿ ಈಕ್ಷಿಸಿ, ಅಂದ್ರೆ ಅವರವರ ಯೋಗ್ಯತಾನುಸಾರವಾಗಿ ಎಷ್ಟೆಷ್ಟು ಅನುಗ್ರಹ ಮಾಡಬೇಕೋ ಅಷ್ಟಷ್ಟನ್ನ ಮಾಡ್ತಾ ನಮ್ಮ ಸರ್ವೇಂದ್ರಿಯಗಳನ್ನ ವಿಷಯಕ್ಕೆ ಪ್ರವೇಶ ಮಾಡಿಸದೆ ಪಕ್ಷ್ಮಗಳು ಅಕ್ಷಿಯನ್ನ ರಕ್ಷಿಸುವಂತೆ ಯಾವಾಗಲೂ ಇಂದ್ರಿಯಗಳು ಭಗವಂತನಲ್ಲೇ ಇರಬೇಕು ಎಂಬುದಾಗಿ ಮಾಡಿಸ್ತಾ, ತದ್ವಾರ ಸಾಧನೆಯನ್ನ ಮಾಡಿಸ್ತಾ, ಸಾಧನೆ ಪರಿಪಕ್ವವಾದ ಕಾಲಕ್ಕೆ ತನ್ನ ದರ್ಶನವನ್ನ ಕೊಟ್ಟು, ಕಾಲ ಬಂದಾಗ ಲಿಂಗದೇಹ ಭಂಗ ಮಾಡಿಸಿ ಸ್ವರೂಪಾನಂದ ಆವಿರ್ಭಾವ ರೂಪವಾಗಿರತಕ್ಕಂಥ ಮೋಕ್ಷವನ್ನ ಕೊಡ್ತಾನೆ. ಮತ್ಯಾವತ್ತೂ ಸಂಸಾರಕ್ಕೆ ಬರದೇ ಇರುವಂತೆ ನಮ್ಮನ್ನ ಕಾಪಾಡಿ ಬಿಡ್ತಾನೆ. ಈ ತರ ಅನುಗ್ರಹ ಮಾಡಿ ಕರುಣೆಯನ್ನ ತೋರಿಸ್ತಕ್ಕಂಥವ್ರು ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಅಂತ ಅನುಸಂಧಾನವನ್ನ ಮಾಡೋದೇ ಫಲವಿದು ಬಾಳ್ದುದಕ್ಕೆ. ರಕ್ಷಿಪ ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾದ್ ವಿಷ್ಣು ಮೋಕ್ಷ ಫಲಪ್ರದ. ಆಚಾರ್ಯ ಹೇಳ್ತಾರೆ, ಶರಣಾಗತಿ ರಕ್ಷಿಪ, ಶರಣಾಗತರಾಗಬೇಕು. ಭಗವಂತ ನನ್ನನ್ನ ರಕ್ಷಣೆ ಮಾಡ್ತಾನೆ ಎನ್ನುವ ವಿಶ್ವಾಸದಿಂದ, ನಾನು ಭಗವಂತನ ತದೀಯ ಅಹಂ, ನಾನು ಭಗವಂತನ ಕಡೆಯ, ನಾನು ಭಾಗವತ, ದೇವರು ನನ್ನನ್ನ ರಕ್ಷಣೆ ಮಾಡ್ತಾನೆ ಎನ್ನುವ ವಿಶ್ವಾಸ
ನಾನು ಭಗವಂತನ ಕಡೆಯವನು ಎನ್ನುವ ಜ್ಞಾನ. ಇದನ್ನ ಶರಣಾಗತಿ ಅಂತ ಕರೀತಾರೆ, ಅದನ್ನೇ ರಕ್ಷಣೆ. ಹಾಗೆ ಚಿಂತನೆ ಮಾಡತಕ್ಕಂತಹ ವ್ಯಕ್ತಿಯನ್ನ, ದಾಸನಾಗಿರತಕ್ಕಂತಹ ವ್ಯಕ್ತಿಯನ್ನ ಭಗವಂತ ನಿರಂತರವಾಗಿ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಅನುಸಂಧಾನ ಮಾಡೋದೇ ಏನಾಗ್ತದೆ, ಫಲವಿದು ಬಾಳ್ದುದಕ್ಕೆ. ಎಷ್ಟು ಸುಂದರವಾಗಿದೆ ನೋಡಿ ಅನುಸಂಧಾನಗಳು. ನೋಡಿ, ಮುಗಿಯುವಾಗ ಕನ್ಸಾಲಿಡೇಟ್ ಮಾಡಿ ಅನುಸಂಧಾನ ಕೊಟ್ಟು ಬಿಡ್ತಾರೆ. ಆರಂಭದಲ್ಲಿ ವಿಸ್ತಾರವಾಗಿ ಚಿಂತನೆ ಮಾಡ್ಲಿಕ್ಕೆ ಇರತಕ್ಕ ಪದ್ಯಗಳು ಬಂದು, ಈಗೆಲ್ಲ ತುಂಬಾ ಸುಲಭದಲ್ಲಿ ಅನುಸಂಧಾನ ಮಾಡ್ಲಿಕ್ಕೆ, ಕಷ್ಟವಿಲ್ಲದ ಅನುಸಂಧಾನವನ್ನು ಮಾಡಿಕೊಡ್ತಕ್ಕಂತಹ ವಾಕ್ಯಗಳು ಬರ್ತಾ ಇದೆ. ಅದೇ ಮುಂದೆ ದಾಸರು ಹೇಳ್ತಾ ಇದ್ದಾರೆ, ಮೂಜಗದೊಳಗಿಗ ಭೂಚರ ಖೇಚರ ಜಲ ನಿಶಾಚರ ಈ ಜೀವರೊಳು ಮಹೌಜಸನ ಸೋಜಿಗ ಬಹುವಿಧ ವಿಭೂತಿಯ ಪೂಜಿಸುತ್ತನು ದಿನ ರಾಜಿಸುತ್ತಿಪ್ಪುದೇ ಫಲವಿದು ಬಾಳ್ದುದಕ್ಕೆ. ರಕ್ಷಣೆ ಮಾಡ್ತಾನೆ ದೇವರು ಅಂತ ಗೊತ್ತಾಯ್ತು. ಅವ ರಕ್ಷಣೆ ಮಾಡ್ತಾನೆ ಅಂತಂದ್ಮೇಲೆ ಬೇರೆ ಯಾರು ನಮ್ಮ ಸುಖ ದುಃಖಕ್ಕೆ ಕಾರಣ, ಇವನು ನನಗೆ ದ್ವೇಷಿ, ಇವನು ನನಗೆ ಸ್ನೇಹಿತ, ಇವ ಪ್ರಿಯ, ಇವ ಅಪ್ರಿಯ ಯಾವುದೂ ಇಲ್ಲ. ಸರ್ವತ್ರ ವ್ಯಾಪ್ತನಾಗಿರತಕ್ಕ ಭಗವಂತನೇ ನಮ್ಮ ನಮ್ಮ ಯೋಗ್ಯತೆಗಳು ಅನುಗುಣವಾಗಿ ತತ್ತತ್ ಕಾಲದಲ್ಲಿ, ಆಯಾ ಕಾಲಗಳಲ್ಲಿ ಏನು ಕೊಡಬೇಕೋ ಅದನ್ನ ಕೊಟ್ಟು ರಕ್ಷಣೆಯನ್ನ ಮಾಡತಕ್ಕಂತ ವ್ಯಕ್ತಿ ಅಂತ ತಿಳ್ಕೊಂಡಿದ್ದಾಯ್ತು. ಅಂತ ಭಗವಂತನನ್ನ ಪೂಜೆ ಮಾಡತಕ್ಕ ಅಧಿಷ್ಠಾನಗಳು ಶಾಸ್ತ್ರದಲ್ಲಿ ಬೇಕಾದಷ್ಟು ಹೇಳ್ತಾ ಇದ್ದಾರೆ. ಬೇಕಾದಷ್ಟು ಹೇಳ್ತಾರೆ. ಭಗವಂತನ ವ್ಯಾಪ್ತಿ ಎಲ್ಲೆಲ್ಲಿದೆ ಅಂತ ಅನ್ನೋದನ್ನ ವಿಸ್ತಾರವಾಗಿ ತಿಳಿಸ್ತಾರೆ ಅಲ್ವಾ. ಭಗವಂತನ ಸಾಮಾನ್ಯ ಮಹಾತ್ಮ್ಯ ಇದು, ವಿಶೇಷ ಮಹಾತ್ಮ್ಯ ಇಲ್ಲಿ ತಂಗ ಹೇಳಿದ್ದೇವೆ ನಾವು. ಸಾಮಾನ್ಯ ಮಹಾತ್ಮ್ಯ ಗೀತೆಯಲ್ಲಿ ಜ್ಞಾನಂ ಸವಿಜ್ಞಾನಂ ಅಂತ ಹೇಳ್ತಾನೆ. ವಿಜ್ಞಾನ ಸಹಿತವಾಗಿರ್ತಕ್ಕಂಥ ಜ್ಞಾನವನ್ನು ಉಪದೇಶ ಮಾಡ್ತೇನೆ ನಿನಗೆ ಅರ್ಜುನನಿಗೆ 7ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ. ವಿಜ್ಞಾನ ಸಹಿತವಾಗಿರ್ತಕ್ಕಂಥ ಜ್ಞಾನವನ್ನ ನಾವಿಲ್ಲಿ ತನಕ ಕೆಲವು ಪದ್ಯಗಳಲ್ಲಿ ವಿಜ್ಞಾನ ಅಂದ್ರೇನು ಅಂತ, ವಿಶೇಷ ಜ್ಞಾನ, ಭಗವಂತನ ವಿಶೇಷವಾದ ಮಹಾತ್ಮ್ಯ, ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ಹೇಳ್ತಾರೆ ಇಲ್ಲಿ. ಈ ನುಡಿ ನೋಡಿ ಎಷ್ಟು ಪಾಠಾಂತರಗಳಿಂದ ಸೇರ್ಕೊಂಡಿದೆ, ವ್ಯತ್ಯಸ್ತವಾಗಿದೆ ಅಂತಂದ್ರೆ ಕೆಲವು ಕಡೆ 18ನೇದು, ಕೆಲವು ಕಡೆ 20, ಕೆಲವು ಕಡೆ 19, ಏನು ಅಡ್ಡ ದಿಡ್ಡಿಯ ಹೊರಟೋಗಿದೆ. ಅವ್ರಿಗೆಲ್ಲ ಪಾಠಕ್ರಮವೋ ಅರ್ಥಕ್ರಮವೋ ಅಥವಾ ಪ್ರಿಂಟಿಂಗ್ ಕ್ರಮವೋ ಏನು ಅಂತ ಅರ್ಥವೇ ಆಗಿಲ್ಲ. ನಮ್ಮ ಅರ್ಥಕ್ರಮ ಮುಖ್ಯ ಇರ್ಲಿ. ಮೂಜಗದೊಳಗೆ ಇಹ, ಮೂಜಗ ಅಂದ್ರೆ ಸರ್ವತ್ರ ಉಪಲಕ್ಷಣೆಯ 14 ಲೋಕ, ಚತುರ್ದಶ ಭುವನಗಳಲ್ಲಿ ಇರುವಂತಹ ಇಹ, ಮೂಜಗದೊಳಗೆ ಇಹ ಇರುವ 14 ಲೋಕಗಳಲ್ಲಿ ಇರುವಂತಹ ಭೂಚರ. ಭೂಚರ ಅಂದ್ರೆ ಭೂಮಿಯಲ್ಲಿ ಸಂಚಾರ ಮಾಡುವುದು, ಲೆಕ್ಕಾಕಿ ಬೇಕಾದಷ್ಟಿದೆ, ಓಡುವುದು, ನಡೆಯುವುದು, ಒಟ್ಟಿನಲ್ಲಿ ಭೂಮಿಯಲ್ಲಿ ಇರುವಂತದ್ದು. ಮತ್ತೆ ಖೇಚರ, ಖ ಅಂದ್ರೆ ಆಕಾಶ, ಆಕಾಶದಾಗೆ ಸಂಚಾರ ಮಾಡ್ತಕ್ಕಂಥವುಗಳು, ಇದು ಭೂಚರ. ಮತ್ತೊಂದು ಖೇಚರ, ಭೂಮಿಯಲ್ಲಿ ಓಡಾಡೋದು, ಆಕಾಶದಲ್ಲಿ ಹಾರುವ, ಮತ್ತೆ ಜಲಚರ, ನೀರಲ್ಲಿ ಓಡಾಡುವುದು. ನೋಡ್ರಿ, ಭೂಮಿಯಲ್ಲಿ ಓಡಾಡೋದು, ಆಕಾಶದಲ್ಲಿ ಓಡಾಡೋದು, ನೀರಲ್ಲಿ ಓಡಾಡೋದು, ನಿಶಾಚರ ರಾತ್ರಿಯಲ್ಲಿ ಸಂಚಾರ ಮಾಡೋದು, ಎಷ್ಟಿದೆ. ಈ ಪ್ರಕಾರ ಇಷ್ಟು ಮಾತ್ರ ಅಲ್ಲ, ಬೇಕಾದಷ್ಟಿದೆ. ಆ ಎಲ್ಲ ಕಡೆಗಳಲ್ಲೂ ಜೀವರಿದ್ದಾರೆ. ತ್ರಿವಿಧ ಜೀವರ ಒಳಗೆ ಭಗವಂತ ಇದ್ದಾನೆ. ಈ ತ್ರಿವಿಧರಾಗಿರತಕ್ಕಂತಹ ಜೀವರ ಒಳಗೆ ಮಹೌಜಸನ ನೋಡಿ, ಓಜಸ್, ಬರೀ ಓಜಸ್ ಅಲ್ಲ, ಓಜಸ್ ಅನ್ನೋದು ಮುಖ್ಯ ಪ್ರಾಣದೇವರ ಸಾಮರ್ಥ್ಯ, ಬೇರೆಯವರನ್ನ ಸೋಲಿಸುವುದು. ಇವನು ಮಹೌಜಸ ಅಂತ ಕರೀತಾರೆ. ಮುಖ್ಯ ಪ್ರಾಣದೇವರಿಗೂ ಅಂತ ಓಜಸ್ಸನ್ನ ಕೊಟ್ಟವನು, ಯಾರಿಗೂ ಸೋಲೋದಿಲ್ಲ ಭಗವಂತ, ಯಾರಿಂದಲೂ ಭಗವಂತನಿಗೆ ಪರಾಜಯ ಅಂತ ಅನ್ನೋದು. ಮಹಾಬಲ, ಅಖಂಡ ಬಲ ಅಂತ ಮಹಾಲಕ್ಷ್ಮೀ ದೇವಿಗೆ ಕಣ್ಣುರೆಪ್ಪೆ ಅಲ್ಲಾಡಿಸ್ಬಿಟ್ರೆ ಸಾಕು, ಸೃಷ್ಟಿಯಾದ ಎಷ್ಟಕ್ಕೆ ಕೂಡ ನಡೆದು ಹೋಗುತ್ತೆ ಲಕ್ಷ್ಮಿಯದ್ದು. ಆದ್ರೆ ಭಗವಂತನ ಅಧೀನ. ಅಖಂಡ ಶಕ್ತಿ, ಶಾಪ ವರ ಯಾವುದು ನಡೆಯೋದಿಲ್ಲ ಪ್ರಾಣದೇವರ ಮುಂದೆ, ಭಗವಂತನ ಅಧೀನ.
ಮೂರನೇ ಕಣ್ಣು ತೆಗೆದು ಸುಟ್ಟು ಬಿಡ್ತಾರೆ ಪ್ರಪಂಚವನ್ನ. ಭಗವಂತನ ಅಧೀನ. ವಜ್ರ ಹಿಡ್ಕೊಂಡು ಹಾರಿದ ಅಂತಂದ್ರೆ ಮುಗೀತು, ನಾಶವಾಗ್ಬೇಕೆಲ್ಲ. ಆದ್ರೆ ಭಗವಂತನ ಅಧೀನ. ಹೇಗಿದೆ ನೋಡ್ರಿ ಎಲ್ಲ. ಆದ್ದರಿಂದ ಮಹೌಜಸ ಬೇರೆ ಎಲ್ಲರದ್ದು ಬಲಗಳಿಗೆ ಒಂದು ಅವಧಿ. ಚತುರ್ಮುಖ ಬ್ರಹ್ಮದೇವರಿದ್ದಾರೆ ಅಂತಂದ್ರೆ ಅದಕ್ಕೊಂದು ಅವಧಿ, ಲಿಮಿಟ್ ಉಂಟು. ಕಲಿ ಇದ್ದಾನೆ ಅಂದ್ರೆ ಲಿಮಿಟ್ ಉಂಟು. ಲಿಮಿಟೇಷನ್ ಇಲ್ಲದ, ಪರಿಧಿ ಇಲ್ಲದ, ಅಪರಿಮಿತ ಓಜಸ್ವರೂಪನಾದ ಅನಂತಾನಂತಾನಂತಾನಂತ ಕಲ್ಯಾಣ ಗುಣ ಬಲ ಐಶ್ವರ್ಯ ವೀರ್ಯ ಶಕ್ತ್ಯಾದ್ಯನಂತ ಗುಣಗಳಿಂದ ಕೂಡಿದವನು ಮಹೌಜಸ್ ಅಂತ ಕರೆಯಲ್ಪಡತಕ್ಕಂಥ ಭಗವಂತನ ಸೋಜಿಗ ಹಬ್ಬ ಹೀಗೆಲ್ಲ ಉಂಟೇನ್ರಿ. ಅದ್ಭುತತ್ವಾದ ವಾಚ್ಯಂ, ಅದ್ಭುತ ಅಂತ ತೆಗಿತಾರೆ ಬಾಯಿ. ಆಚಾರ್ಯ ಏನಾದ್ರು ಇಂಪಾರ್ಟೆಂಟ್ ಕಾಲ್ ಬಂದಿರ್ಬೋದೋ ಏನೋ. ಆಚಾರ್ಯ ಲೆಫ್ಟ್ ಆಗಿದ್ದಾರೆ, ಒಂದ್ 2 ನಿಮಿಷ ನೋಡೋಣ ಆಚಾರ್ಯ ಜಾಯಿನ್ ಆಗ್ತಾರೆ ಅಂತ. ಒಂದು ನಿಮಿಷ. ಮ್ಯೂಟ್ ನಂತರ ರಿಲೀಸ್ ಆಗ್ತಿಲ್ಲ, ಮ್ಯೂಟ್ ಆಗಿಟ್ಟಿದ್ದಾರೆ. ಮ್ಯೂಟ್ ಒತ್ತಿದ್ದಾರೆ ಕಣಪ್ಪ. ಅಕ್ಕ ಮಾತಾಡೋದು ಕೇಳಿಸುತ್ತಕ್ಕ? ಕೇಳಿಸ್ತೆ ಶುಭಾ, ಹೇಳಮ್ಮ. ಆಚಾರ್ಯದ ಯಾರೋ ಡಿಸ್ಕನೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಯಾರು ಡಿಸ್ಕನೆಕ್ಟ್ ಮಾಡ್ರು? ಯಾರು ಅಂತ ಎಲ್ಲ ಅವ್ರು ಮಾತಾಡೋದು ಕೇಳಿಸ್ತಾನು ಇಲ್ಲ. ಸರಿ, ನಾನು ಇದರಲ್ಲೇ ಕೊಡ್ತೀನಿ. ಇಲ್ಲ, ಆಚಾರ್ಯ ಲೆಫ್ಟ್ ಇದ್ದಾರಲ್ಲಮ್ಮ. ಅವ್ರ ಮಾತು ಕೇಳಿಸ್ತಿಲ್ಲ, ಅದಕ್ಕೆ ಅವ್ರು ಲೆಫ್ಟ್ ಆಗ್ಬಿಟ್ರು.
ಯಾರೋ ಅವ್ರನ್ನ ರಿಮೂವ್ ಮಾಡಿದ್ರು, ಮತ್ತೆ ಅವ್ರು ಜಾಯಿನ್ ಮಾಡಿದ್ರು. ಹಂಗ ಇಲ್ಲಿ ಏನು ಒಂದು ಮೆಸೇಜ್ ಬರ್ಲವೇ ನಂಗೆ ಹಿಂಗೆ ಇಲ್ಲಿ ಸಲವ ನಾನು ನೋಟ್ಸ್ ಬರಿತಾ ಇದ್ದೆ, ಅದಂತ ನಾನು ಸಲವ ಏನೋ ತಿಳಿಲ್ಲ ನಂಗೆ. ಓಕೆ, ನಾನು ಇದನ್ನೇ ಕೊಡ್ತೇನೆ. ನನ್ ಮಾತು ಕೇಳ್ತಾ ಇದೆಯಾ ಈಗ? ಅಜ್ಜರ ಕೇಳ್ತಾ ಇದೆ ಅಜ್ಜರ, ಮಧ್ಯದಲ್ಲಿ ನಿಂತೈತೆ ಅಷ್ಟೇ. ನನ್ನ ಮೊಬೈಲ್ ಅಲ್ಲಿ ಯಾಕೋ ವರ್ಕೇ ಆಗ್ತಿಲ್ಲ. ಹೌದಾ? ಸರಿ ಸರಿ ಇಲ್ಲಿ ಪರವಾಗಿಲ್ಲ. ಸರಿ. ಭಗವಂತನ ನೈಜವಾದ ವಿಭೂತಿ, ನೈಜ ಅಂತಂದ್ರೆ ಯಾವತ್ತಿಗೂ ಕೂಡ ಅದು ಖಾಲಿ ಆಗತ್ತೆ ಅಂತಿಲ್ಲ, ಹೋಯಿತು ಅಂತ ಇಲ್ಲ. ಅಂತಹ ಭಗವಂತನ ವಿಭೂತಿ ಅತ್ಯಂತ ನೈಜವಾಗಿರ್ತಕ್ಕಂಥ ವಿಭೂತಿ, ಅತ್ಯಂತ ನೈಜವಾಗಿರ್ತಕ್ಕಂಥದ್ದು. ಐಶ್ವರ್ಯಗಳು, ಅವನ ಬಲ ಇತ್ಯಾದಿಗಳೆಲ್ಲವೂ ಕೂಡ ಎಂದೂ ನಾಶವಾಗದೇ ಇರತಕ್ಕಂಥವುಗಳು, ಅನಾದ್ಯನಂತ ಕಾಲದವರೆಗೂ ಕೂಡ ಏಕಪ್ರಕಾರವಾಗಿ ಹಾಗೇ ಇರುವಂಥದ್ದು. ಅದಕ್ಕೆ ನಾಶ ಆಗ್ಲಿ, ಹೆಚ್ಚು ಕಡಿಮೆ, ಅತ್ಯುದ್ರಿಕ್ತ, ಅನ್ಯೂನ ಅನತಿರಿಕ್ತ ಮಹಿಮಾ ಅಂತ, ಅನೂನೋದ್ರಿಕ್ತ ಮಹಿಮಾ ಅಂತ ಭಗವಂತನನ್ನು ಶಾಸ್ತ್ರ ಕರೆಯುವಂಥದ್ದು. ಹೀಗೆ ಅಂಥ ಭಗವಂತ ಅವನ ಸ್ವರೂಪಭೂತವಾದ ವಿಭೂತಿಗಳಿಂದ ಯುಕ್ತನಾಗಿ ಲೋಕಗಳನ್ನ ವಿಶೇಷವಾಗಿ ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ತಿಳಿದು ಅನುದಿನದಿ ಪೂಜಿಸುತ್ತಾ ರಾಜಿಸುತ್ತಿಪ್ಪುದೇ ಫಲವಿದು ಬಾಳದುದಕ್ಕೆ. ನಿತ್ಯದಲ್ಲಿ ಅದನ್ನ ಹೀಗೆ ತಿಳಿದು ಅನುಸಂಧಾನ ಮಾಡ್ತಾ, ತಿಳಿದು ಅದಕ್ಕೆ ಗೌರವವನ್ನ ನೀಡ್ತಾ, ತಿಳಿದು ಅದನ್ನ ವಿಶೇಷ ಅನುಸಂಧಾನಕ್ಕೆ ತಗೊಳ್ತಾ ಇರೋದೇ ರಾಜಿಸುತ್ತಿಪ್ಪುದೇ. ಲೋಕದ ಭಯವೇ ಇಲ್ಲ ಅವನಿಗೆ. ಲೋಕದ ಭಯ ಯಾಕೋ? ಎಲ್ಲ ಭಯ ಕ್ಷುಲ್ಲಕ ಜನರುಗಳಿಗೆಲ್ಲ ಭಯ ಯಾರಿಗೆ ಅಂದ್ರೆ ಕ್ಷುಲ್ಲಕ ಜನಗಳಿಗೆ ಭಯ. ಭಗವಂತನನ್ನ ತಿಳಿದವರಿಗೆ ಎಲ್ಲಿಯ ಭಯವೇ ಇಲ್ಲ. ಭಯರಹಿತವಾದ ಸ್ವರೂಪವುಳ್ಳವರಾಗಿ ಲೋಕದಲ್ಲಿ ಭಗವದಿಚ್ಛೆಯಂತೆ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಅವ್ರು ಬೈತಾರೆ, ಇವ್ರು ಹೊಗಳ್ತಾರೆ ಅನ್ನುವ ಯಾವ ಭಾವನೆ ಇಲ್ಲದೆ ಇರೋದೇ ಫಲವಿದು ಬಾಳುವುದಕ್ಕೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಕನ್ಸಲ್ಟೇಟ್ ಮಾಡಿ ಇಲ್ಲಿ ತನಕ ಹೇಳಿದ ಪ್ರಮೇಯಗಳನ್ನೆಲ್ಲವನ್ನ ಸರ್ವ ಸಂಗ್ರಹ ಮಾಡಿ ಕೊಡ್ತಾರೆ. ಅದ್ಭುತವಾಗಿರುವಂತದ್ದು ವಿಷಯಗಳು. ಮುಂದೆ ದಾಸರು ಹೇಳ್ತಾರೆ, ಸರಿ ಹೇಳಿ. ಸೋಜಿಗ ಅದು ಹೇಳವಳೆ ಕಟ್ಟಾಗಿ ಬಿಡುತ್ತೆ. ಸೋಜಿಗ ಅಂದ್ರೆ ಏನು? ಸೋಜಿಗ ಅಂದ್ರೆ ಆಶ್ಚರ್ಯ ಅಂತ. ಸೋಜಿಗ ಅಂತಂದ್ರೆ ಅವನ ಅತ್ಯಂತ ಆಶ್ಚರ್ಯ, ಲೋಕ ವಿಲಕ್ಷಣವಾದ ಅತ್ಯಂತ ಸೋಜಿಗ ಅಂತಂದ್ರೆ ಆಶ್ಚರ್ಯ ಅಂತ, ಅದ್ಭುತ ಅಂತ. ಏನ್ ಲೋಕದಲ್ಲಿ ಚಿಂತನೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಇಷ್ಟು ವಿಚಿತ್ರವಾಗಿದೆಯಲ್ಲ ಅವನ ವಿಭೂತಿ, ಅವನ ಸಾಮರ್ಥ್ಯ. ವಿಭೂತಿ ಅನ್ನೋದಕ್ಕೆ ರೂಪಗಳು ಅಂತನೂ ಅರ್ಥ, ವಿಭೂತಿ ಸಾಮರ್ಥ್ಯ ಅಂತಲೂ ಅರ್ಥ. ದೇವರ ಸಾಮರ್ಥ್ಯ ಎಣೆಗೆ ಇಲ್ಲ, ಸಿಗೋದಿಲ್ಲ. ಆಶ್ಚರ್ಯಕರವಾಗಿರ್ತಕ್ಕಂಥ ವಿಭೂತಿ ಅದು ಅಂತ. ಆ ವಿಭೂತಿಗಳಿಂದ ಕೂಡಿದ ಭಗವಂತನನ್ನ ಪೂಜೆ ಮಾಡ್ತಾ ಇರೋದೇ ಫಲವಿದು ಬಾಳುವುದಕ್ಕೆ. ಇಲ್ಲಿಂದ ದಾಸರು ಮುಂದೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ, ಸರಿಯಪ್ಪ, ಇಲ್ಲಿ ತನಕ ನೀವೆಲ್ಲ ಹೇಳಿಕೊಟ್ಟಂತಹ ಕ್ರಮದಲ್ಲೇ ನಾವು ಜೀವನವನ್ನ ಮಾಡಿದ್ವಿ. ಸರಿ, ಏನ್ ಮಾಡ್ತಾನೆ ದೇವರು? ನಮ್ಮ ಕರ್ಮ ಸಮರ್ಪಣೆಯ ಕ್ರಮ ಏನು? ಸರ್ವಕರ್ಮ ಫಲಭೋಕ್ತ್ರ ಅಂತ ಮುಖ್ಯ ಪ್ರಾಣ ದೇವರಿಗೆ ಒಂದು ಹೆಸರಿದೆ. ಸರ್ವಕರ್ಮ ಕಾರಯಿತ್ರೇಣ, ಸರ್ವಕರ್ಮ ಕಾರಯಿತ್ರ, ಸರ್ವಕರ್ಮಗಳನ್ನು ಮಾಡ್ತಾನೆ, ಸರ್ವಕರ್ಮಗಳನ್ನ ಮಾಡಿಸ್ತಾನೆ, ಸರ್ವಕರ್ಮಗಳ ಫಲವನ್ನ ಭೋಗಿಸ್ತಾನೆ ಮುಖ್ಯ ಪ್ರಾಣ. ಆದ್ದರಿಂದ ಕರ್ಮಗಳನ್ನ ಸಮರ್ಪಣೆ ಮಾಡತಕ್ಕಂಥ ಕ್ರಮ ಹೇಗೆ? ಅದು ಕೊನೆಯದದು. ಎಲ್ಲ ಅನುಸಂಧಾನಕ್ಕೆ ಬಂತು, ಅದೇ ಪ್ರಾಕ್ಟಿಕಲ್ ಆಗದು ಬರ್ತಿಲ್ಲ ಅಂದಾಗ ವೇಸ್ಟ್ ಆಗ್ಬಿಡುತ್ತೆ. ಆದ್ರಿಂದ ಅನುಸಂಧಾನಕ್ಕೆ ಬರುವಂತೆ
ನೋಡಿ ಎಷ್ಟು ಸುಮಾರು 21-22 ಪದ್ಯಗಳ ತನಕ ಕ್ಲಿಷ್ಟಕರವಾಗಿರ್ತಕ್ಕಂತಹ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಕೊನೆಯದಾಗಿ ಮುಗಿಸುವಾಗ ಸುಲಭ ಗ್ರಾಹ್ಯವಾಗುವಂತೆ ಪ್ರಮೇಯವನ್ನ ಹೇಳೋದೇ ಜ್ಞಾನಿಗಳ ಲಕ್ಷಣ. ಅದರಂತೆ ದಾಸರಲ್ಲಿ ಹೇಳ್ತಾ ಇದ್ದಾರೆ, ಕರ್ಮಗಳನ್ನ ಭಗವಂತ ಹೇಗೆ ಸ್ವೀಕಾರ ಮಾಡ್ತಾನೆ. ವಿಷಯೇಂದ್ರಿಯಗಳಲ್ಲಿ ಅದಭಿಮಾನಿ ಸುಮನಸೊರುಳು ನಿಂದು ನಿಯಾಮಿಸುತ ವಸನಾಂತರ್ಗತ ವಾಸುದೇವತ ವಿಷಯಂಗಳ ಹೋಗಿಸುವನೆಂದರಿವುದೇ ಹಲವಿದು ಬಾಳ್ದುದಕ್ಕೆ. ವಿಷಯೇಂದ್ರಿಯಗಳಲ್ಲಿ ತದಭಿಮಾನಿ ಸುಮನಸೊರುಳು ನಿಂದು ನಿಯಾಮಿಸುತ್ತ ಶ್ವಸನಾಂತರ್ಗತ ವಾಸುದೇವತಾ ವಿಷಯಂಗಳ ಭೋಗಿಸುವನು ಎಂದು ಅರಿವುದೇ. ಅತ್ಯಂತ ಸುಲಭವಾಗಿರ್ತಕ್ಕಂತಹ ವಿಷಯ, ಕಷ್ಟವೇ ಇಲ್ಲ. ತುಂಬಾ ಸುಲಭದ ಪ್ರಮೇಯ ಇದು. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ವಿಷಯೇಂದ್ರಿಯಗಳಲ್ಲಿ ಅಲ್ವಾ, ಇಂದ್ರಿಯಾಭಿಮಾನಿಗಳಾಗಿ. ಮತ್ತೆ ಇಲ್ಲಿ ನೋಡಿ, ಇದನ್ನ ನೋಡಿದಾಗ ಗೊತ್ತಾಗತ್ತೆ, ಇದು ಕೊನೆಯ ಪದ್ಯ ಇದೇ ಆಗ್ಬೇಕು, ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಯ ಪದ್ಯ ಮುಗಿಸುವ ಮೊದಲಿನ ಪದ್ಯ ಇದೇ ಆಗ್ಬೇಕು, ಬೇರೆ ಪದ್ಯ ಆಗ್ಲಿಕ್ಕಿಲ್ಲ. ಯಾಕೆ ಆಗ್ಲಿಕ್ಕಿಲ್ಲ ಅಂತಂದ್ರೆ, ಸರ್ವಕರ್ಮಗಳನ್ನ ಭಗವಂತ ಭೋಜನ ಮಾಡ್ತಾನೆ ಅಂತ. ಸರ್ವ ಯಜ್ಞ ಭುಜೇ ನಮಃ ಅಂತ. ಎಲ್ಲ ಯಜ್ಞಗಳ ಭೋಜನ ಭೋಕ್ತೃ ಭಗವಂತನೇ ಅಲ್ವಾ. ಆ ಅನುಸಂಧಾನವನ್ನ ಕೊಡ್ತಾ ಇದೆ ನಮಗಿಲ್ಲಿ ಈ ವಾಕ್ಯ. ಆದ್ದರಿಂದ ಇದು ಕೊನೆ ಪದ್ಯ ಆಗಬೇಕು. ಇದನ್ನು ಕೂಡ ಅನೇಕರು ಬೇಕಾದಷ್ಟು ಅಂತ 18ನೇ ಪದ್ಯ ಅಂತ 19ನೇ ಪದ್ಯ ಅಂತ ಹೀಗೆಲ್ಲ ಮಾಡಿಕೊಂಡು ಅರ್ಥಕ್ಕನುಗುಣವಾಗಿ ಸೇರಿಸಿ ನಾವು ಅದನ್ನ ಪಾರಾಯಣ ಮಾಡುವಂತೆ ಮಾಡಿಟ್ಟಿದ್ದಾರೆ. ಇಲ್ಲಿ ಶುದ್ಧವಾದ ಕ್ರಮದಲ್ಲಿ ಅರ್ಥಾನುಗುಣವಾಗಿ ಪಾಠ ಆಯ್ತಲ್ಲ, ಇನ್ನು ಮೇಲಿಂದ ಈ ಕ್ರಮದಲ್ಲೇ ನೀವು ಪಾರಾಯಣ ಮಾಡಿ. ಏನ್ ಹೇಳ್ತಾ ಇದ್ದಾರೆ? ವಿಷಯ ಇಂದ್ರಿಯಗಳಲ್ಲಿ ವಿಷಯವನ್ನ ಅನುಭವಿಸ್ತಕ್ಕಂಥ ಇಂದ್ರಿಯ, ಆ ಇಂದ್ರಿಯಗಳು ಜಡ ಆಗ್ತವೆ. ಆ ಜಡ ಇಂದ್ರಿಯಗಳಿಗೆ ವಿಷಯಗಳನ್ನ ಅನುಭವಿಸುವಂತಹ ಸಾಮರ್ಥ್ಯವನ್ನು ಕೊಡತಕ್ಕ ತದಭಿಮಾನಿಗಳಾಗಿರ್ತಕ್ಕ ದೇವತೆಗಳು, ಆ ದೇವತೆಗಳ ಒಳಗೆ ನಿಂತಿರತಕ್ಕ ಮುಖ್ಯ ಪ್ರಾಣದೇವರು, ಮುಖ್ಯ ಪ್ರಾಣದೇವರನ್ನ ನಿಯಮನ ಮಾಡ್ತಾ ನಿಂತಿರುವಂತ ಭಗವಂತ. ಅವ ಏನ್ ಮಾಡ್ತಾನೆ? ಪ್ರಧಾನವಾಗಿ ವಿಷಯಗಳ ಭೋಗ ಅನುಭವಿಸ್ತಾನೆ. ಶುಭಂ ಪಿಬತ್ಯಸೋ ನಿತ್ಯಂ ಶುಭಂ ಸ ಹರಿಃ ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾನಜ್ಞಾಯತೆ ಕ್ವಚಿತ್. ಪೃಥ್ವಿಯಿಂದ ಗಂಧ ಉತ್ಪತ್ತಿ, ಅದು ಒಂದಿಂದ್ರಿಯಕ್ಕೆ. ರಸೋತ್ಪತ್ತಿ ಜಿಹ್ವೆಗೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ತೇಜಸ್ಸು ಅದು ಕಣ್ಣಿಗೆ. ವಾಯುವಿನಿಂದ ಸ್ಪರ್ಶ ತ್ವಗಿಂದ್ರಿಯಕ್ಕೆ. ಆಕಾಶದಿಂದ ಶಬ್ದ ಅದು ಕಿವಿಗೆ. ನೋಡಿ, ಪೃಥಿವ್ಯಾದಿ ಶಬ್ದ ಸ್ಪರ್ಶ ರೂಪರಸ ಗಂಧಗಳನ್ನ ಪಂಚೇಂದ್ರಿಯಗಳಿಗೆ ಕೊಡ್ತಾನೆ. ಆ ತತ್ತದ್ ವಿಷಯಗಳು ಅಂದ್ರೆ ಒಟ್ಟು 10 ಇಂದ್ರಿಯಗಳು ಅಂತ ಇಟ್ಕೊಳ್ಳಿ. ಆ 10 ಇಂದ್ರಿಯಗಳ ವಿಷಯಗಳು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸು, ತದಭಿಮಾನಿಗಳಾಗಿರ್ತಕ್ಕ ದೇವತೆಗಳು. ಆ ದೇವತೆಗಳ ಒಳಗಿರ್ತಕ್ಕ ಶ್ವಸನ ಅಂದ್ರೆ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿರ್ತಕ್ಕ ವಾಸುದೇವ, ಅಲ್ಲಿ ಮಾಯಾಪತಿ ವಾಸುದೇವ ಅಂತ ಇಟ್ಕೊಂಡ್ಬಿಡೋಣ. ಭಾರತೀರಮಣ ತತ್ತದ್ ಇಂದ್ರಿಯಾಭಿಮಾನಿ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮಾಯಾಪತಿ ಶ್ರೀ ವಾಸುದೇವ ಅಭಿನ್ನನಾಗಿರ್ತಕ್ಕ ಭಗವಂತ ಎಲ್ಲ ವಿಷಯಗಳನ್ನ ಪ್ರಧಾನವಾಗಿ ಅಂದ್ರೆ ಅದರ ಶುಭಗಳನ್ನ ಸ್ವೀಕಾರ ಮಾಡ್ತಾನೆ. ಸಕಲೇಂದ್ರಿಯಗಳಲ್ಲಿ ವ್ಯಾಪ್ತನಾಗಿ ಸಮಸ್ತ ವಿಷಯಗಳ ಶುಭರಸವನ್ನ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಭೋಗಿಸ್ತಾ ಇದ್ದಾನೆ. ಅವನ ಭೋಗದ ಒಂದು ಪಾಲು ಪ್ರಾಣದೇವರದ್ದು, ಅಲ್ಲಿಂದ ಇಂದ್ರಿಯ ದೇವತೆಗಳಿಗೆ, ಅಲ್ಲಿಂದ ನಮಗೆ. ಇದು ಕ್ರಮ. ಹೀಗೆ ಭಗವಂತ ಇದ್ದಾನೆ ಅಂತ ನಾವು ಚಿಂತನೆಯನ್ನ ಮಾಡೋದೇ ಏನಾಗ್ಬಿಡತ್ತೆ? ಫಲವಿದು ಬಾಳದುದಕ್ಕೆ. ಅತ್ಯಂತ ಸುಲಭದ್ದು. ವಿಷಯಗಳು, ತತ್ತದ್ ವಿಷಯಗಳನ್ನ ಸ್ವೀಕಾರ ಮಾಡಿಕೊಳ್ಳತಕ್ಕ ಇಂದ್ರಿಯ, ಆ ಇಂದ್ರಿಯಗಳ ದೇವತೆಗಳು, ಆ ದೇವತೆಗಳ ಒಳಗೆ ಭಾರತೀಶ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣನ ಒಳಗೆ ಭಗವಂತ. ಆದ್ದರಿಂದ ಮುಖ್ಯವಾಗಿ ಸರ್ವ ವಿಷಯಗಳ ಸ್ವಾಖ್ಯ ರಸವನ್ನ, ಶುಭ ರಸವನ್ನ ಸ್ವೀಕಾರ ಮಾಡತಕ್ಕಂಥವನು ಭಗವಂತ. ಶುಭ ರಸವನ್ನ ಸ್ವೀಕಾರ ಮಾಡತಕ್ಕಂಥವನು ಯಾರು? ಭಗವಂತ. ನಮಗೆ ಅದರ ಯತ್ಕಿಂಚಿತ್ ಭೋಗವನ್ನ ನಮ್ಮ ಯೋಗ್ಯತಾನುಸಾರವಾಗಿ ತತ್ತದಿಂದ್ರಿಯ ದೇವತೆಗಳ ದ್ವಾರ ಮಾಡಿಸ್ತಾ ಇದ್ದಾನೆ ಅಂತ ಅನುಸಂಧಾನ ಮಾಡೋದೇ ಫಲವಿದು ಬಾಳದುದಕ್ಕೆ.
ನಮಗೆ ಗೊತ್ತು. ಮನಸ್ಸಿಗೆ 11ನೇ ಇಂದ್ರಿಯ ಅಂತ ಕರೆಯಲ್ಪಡತಕ್ಕಂತಹ ಮನಸ್ಸಿಗೆ ಅಭಿಮಾನಿಗಳಾಗಿರ್ತಕ್ಕಂಥವರು ಪಾರ್ವತಿ ಪತಿಯಾಗಿರ್ತಕ್ಕ ರುದ್ರದೇವರು, ಆ ರುದ್ರಾಂತರ್ಗತನಾಗಿರ್ತಕ್ಕ ಸಂಕರ್ಷಣ ಭಿನ್ನ ಪ್ರಾಣಸ್ಥ ಲಕ್ಷ್ಮೀ ನರಸಿಂಹ. ಆದ್ದರಿಂದ ಮನಸ್ಸಿನಿಂದ ಮಾಡತಕ್ಕ ಎಲ್ಲ ಕರ್ಮಗಳ ಅರ್ಪಣೆ ಯಾರಿಗೆ? ರುದ್ರಾಂತರ್ಗತ ಪ್ರಾಣಸ್ಥ ಸಂಕರ್ಷಣ ಭಿನ್ನ ಲಕ್ಷ್ಮೀ ನರಸಿಂಹ. ಕಿವಿ, ಶ್ರೋತ್ರಂ, ಕಿವಿಗೆ ಎಷ್ಟು ಜನ ದೇವತೆಗಳಿದ್ದಾರೆ? ದಿಗ್ದೇವತೆಗಳಿದ್ದಾರೆ. ಮಿತ್ರೋ ಯಮಶ್ಚ ವರುಣ ಕುಬೇರಶ್ಚ ದಿಗೀಶ್ವರ ಶ್ರೋತ್ರಾಭಿಮಾನಿನ ಸರ್ವೇ. ಐತರೇಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಕಿವಿಗೆ ದೇವತೆಗಳು, ದಿಗ್ದೇವತೆಗಳು. ದಿಗ್ದೇವತಾ ಅಂತರ್ಗತ ಪ್ರಾಣಸ್ಥ ಮತ್ಸ್ಯರೂಪಿ ಭಗವಂತ. ಶ್ರೋತ್ರ ಚಕ್ಷುಸ್ಸು ಕಣ್ಣು. ಕಣ್ಣಿನ ದೇವತೆ ನಮಗ್ ಗೊತ್ತು ಯಾರು ಅಂತ. ಕಣ್ಣಿನ ದೇವತೆ ಯಾರು? ಸೂರ್ಯ. ಸೂರ್ಯಾಂತರ್ಗತನಾಗಿರತಕ್ಕ ಪ್ರಾಣಸ್ಥ ಕೂರ್ಮ. ಶ್ರೋತ್ರಂ ಚಕ್ಷುಸ್ಪರ್ಶನ ಅಲ್ವಾ? ತ್ವಗಿಂದ್ರಿಯ, ಅದು ಸ್ಪರ್ಶೇಂದ್ರಿಯ. ಅಹಂಕಾರಿಕ ಪ್ರಾಣ ಇಂದ್ರಿಯ ದೇವತೆ. ಅಹಂಕಾರಿಕ ಪ್ರಾಣಾಂತರ್ಗತ ಪ್ರಾಣಸ್ಥ ವರಾಹ. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ, ರಸನ ನಾಲಗೆ ರಸನೇಂದ್ರಿಯ, ಅದಕ್ಕೆ ದೇವತೆ ವರುಣ. ವರುಣಾಂತರ್ಗತ ಪ್ರಾಣಸ್ಥ ನೃಸಿಂಹ. ಮತ್ತೆ ಶ್ರೋತ್ರಂ ಚಕ್ಷು ಸ್ಪರ್ಶನಂ ರಸನಂ ಘ್ರಾಣಂ, ಘ್ರಾಣ ನಾಸಿಕ ಮೂಗು. ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳ ಅಂತರ್ಗತನಾದ ಪ್ರಾಣಸ್ಥ ವಾಮನ. ಇನ್ನು ಮುಖ, ವದನ, ಅಗ್ನಿ, ಅಗ್ನಂತರ್ಗತನಾಗಿರ್ತಕ್ಕ ಪರಶುರಾಮ. ಪ್ರಾಣಸ್ಥ ಪರಶುರಾಮ. ಇನ್ನು ಪಾಣಿ, ದಕ್ಷ ಪ್ರದೇಶ್ವರ. ಅವನಂತರ್ಯಾಮಿಯಾಗಿ ಪ್ರಾಣಾಂತರ್ಯಾಮಿಯಾಗಿ ರಾಮ. ಇನ್ನು 8 ಪಾದ. ಪಾದಮಾನಿಯಾಗಿ ನಿಂತವನು ಯಾರು? ನಮಗೆಲ್ಲ ಗೊತ್ತಿದೆ, ಜಯಂತ. ಜಯಂತನ ಅಂತರ್ಯಾಮಿಯಾಗಿ ಪ್ರಾಣಾಂತರ್ಯಾಮಿಯ ಕೃಷ್ಣ. ಇನ್ನು ಪಾಯು ಎನ್ನತಕ್ಕಂಥ ಇಂದ್ರಿಯ, ಅದರಲ್ಲಿ ಮಿತ್ರಾಂತರ್ಗತನಾದ ಪ್ರಾಣಾಂತರ್ಗತನಾದ ಬುದ್ಧ. ಇನ್ನು ಉಪಸ್ಥ ಮನುವಿನೊಳಗೆ ಪ್ರಾಣನಲ್ಲಿ ಕಲ್ಕಿ. ಹೀಗೆ ದಶೇಂದ್ರಿಯಗಳಲ್ಲಿ ದಶಾವತಾರಗಳು. ಶ್ರವಣ, ನೇತ್ರ, ಸ್ಪರ್ಶೇಂದ್ರಿಯ, ರಸನೇಂದ್ರಿಯ, ನಾಸಿಕ, ಮುಖ, ಪಾಣಿ, ಪಾದ, ಪಾಯು, ಉಪಸ್ಥ. ದಿಗ್ದೇವತೆ ಸೂರ್ಯ, ಅಹಂಕಾರಿಕ ಪ್ರಾಣ, ವರುಣ, ಅಶ್ವಿನಿ ದೇವತೆಗಳು, ಅಗ್ನಿ, ದಕ್ಷ, ಜಯಂತ, ಮಿತ್ರ, ಮನು, ಮತ್ಸ್ಯಾದಿ ದಶಾವತಾರ. ಮತ್ಸ್ಯ ಕೂರ್ಮ ವರಾಹ ನೃಸಿಂಹ, ವಾಮನ ಪರಶುರಾಮ ರಾಮಕೃಷ್ಣ ಬುದ್ಧ ಕಲ್ಕಿ. ಹೀಗೆ 11ನೇದ್ದು ಮನಸ್ಸು. ಗೊತ್ತಾಯ್ತು ಯಾರು ಅಂತ ಹೇಳಿ. ಹೀಗೆ 11 ಇಂದ್ರಿಯಗಳಲ್ಲಿ ನಿಂತಿರತಕ್ಕ ದೇವತೆಗಳ ಒಳಗೆ ನಿಂತ ಪ್ರಾಣಾಂತರ್ಯಾಮಿಯಾಗಿ 10 ರೂಪದ ಭಗವಂತ ಸರ್ವ ಕರ್ಮಗಳನ್ನ, ಸರ್ವ ವಿಷಯಗಳನ್ನ ಭೋಗಿಸ್ತಾ ಸ್ವಾಖ್ಯ ಶುಭ ರಸವನ್ನ ಸ್ವೀಕಾರ ಮಾಡ್ತಾ ನಿಂತಿದ್ದಾನೆ ಅಂತ ಚಿಂತನೆ ಮಾಡೋದೇ ಫಲವಿದು ಬಾಳ್ದುದಕ್ಕೆ. ಎಷ್ಟು ಚೆನ್ನಾಗಿದೆ ಅನುಸಂಧಾನಗಳು. ಅದನ್ನೇ ನಾವು ಚಿಂತನೆ ಮಾಡೋದು. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶ ತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚ ಅಖಿಲಂ. ಸರ್ವೇಂದ್ರಿಯಾಭಿಮಾನಿ ದೇವತೆಗಳ ಒಳಗೆ ನಿಂತಿರತಕ್ಕ ಪ್ರಾಣಸ್ಥ ವಿಷ್ಣುವಿನಿಂದ ಪ್ರೇರಿತನಾಗಿ ಆ ಭಗವಂತನ ಪ್ರೀತಿಗಾಗಿ ಸಕಲ ಕರ್ಮಗಳನ್ನು ಮಾಡ್ತೇನೆ ಎನ್ನುವ ಅನುಸಂಧಾನವನ್ನ ಮಾಡ್ತಾ, ನಾ ಮಾಡಿದ ಸಕಲ ಕರ್ಮಗಳ ಶುಭ ಫಲವನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಅಂಥ ಭಗವಂತ ನನಗೂ ಕೂಡ ನನ್ನ ಯೋಗ್ಯತೆಗೆ ಅನುಗುಣವಾಗಿರತಕ್ಕ ಶುಭ ಫಲವನ್ನ ಅವನು ಉಣ್ಣಿಸಲಿ ಎಂಬುದಾಗಿ ಅನುಸಂಧಾನ ಮಾಡೋದೇ ಫಲವಿದು ಬಾಳ್ದುದಕ್ಕೆ. ಹೀಗೆ ದಾಸರು 26 ಪದ್ಯಗಳಲ್ಲಿ ಸಮಗ್ರ ಶಾಸ್ತ್ರದ ಆಂತರ್ಯವನ್ನ, ಸಮಸ್ತ ಶಾಸ್ತ್ರದ ತಾತ್ಪರ್ಯವನ್ನ, ಸರಳವಾಗಿರತಕ್ಕ ಭಾಷೆ ಅಲ್ಲ ಅಂತ ನಮಗ್ ಗೊತ್ತಾಯ್ತು. ಈಗ ಸರಳವಾಗಿ ಹೇಳಿಲ್ಲ ಅಂತ ನಮಗ್ ಅರ್ಥ ಆಯ್ತು. ಚಿಂತನೆಯನ್ನ ಕೊಟ್ಟು ಮುಂದೆ
ತಮ್ಮ ಉಪಾಸ್ಯ ಮೂರ್ತಿಗೆ ಸಮರ್ಪಣೆಯನ್ನ ಮಾಡ್ತಾ ಈ ಕೃತಿಯ ಸಮಾಪ್ತಿಯನ್ನ ಮಾಡ್ತಾ ಇದ್ದಾರೆ. ಪನ್ನಗಾಚಲ ಸನ್ನಿವಾಸ ಪಾವನ್ನ ಚರಿತ ಸದ್ಗುಣ ಭರಿತ ಜನ್ಯ ಜನಕ ಲಾವಣ್ಯೈಕ ನಿಧಿ ಜಗನ್ನಾಥ ವಿಠಲ ಅನನ್ಯಪನೆಂಬುದೇ ಫಲವಿದು ಬಾಳ್ದುದಕ್ಕೆ. ಪನ್ನಗಾಚಲ ಸನ್ನಿವಾಸ ಅವರಿಗೆ ಇಷ್ಟ ದೈವ. ಪನ್ನಗಾಚಲ ಸನ್ನಿವಾಸ ಶೇಷಾಚಲದಲ್ಲಿ ನಿಂತಿರತಕ್ಕ ಶ್ರೀನಿವಾಸ. ಅವನ್ಯಾರೋ ಪಾವನ್ನ ಚರಿತ. ಶ್ರವಣ ಮಾಡ್ತಾ ಇದ್ದ ಹಾಗೆ ನಮ್ಮೆಲ್ಲರ ಪಾಪಗಳನ್ನ ಪರಿಹಾರ ಮಾಡ್ತಾನೆ, ನಮ್ಮೆಲ್ಲರನ್ನ ಪವಿತ್ರರನ್ನಾಗಿ ಮಾಡ್ತಾನೆ. ನೋಡಿ, ದಾಸರು ಹೇಳಿದಂತೆ 26 ಪದ್ಯಗಳನ್ನ ನಾವು ಇಲ್ಲಿ ಹೇಳಿದ ಅರ್ಥ ವಿಶೇಷಗಳ ಅನುಸಂಧಾನ ಮಾಡೋದ್ರಿಂದ ಎಷ್ಟು ಅದ್ಭುತವಾಗಿರ್ತಕ್ಕಂಥ ನಮ್ಮ ಮನಸ್ಸು ಶುದ್ಧಿ ಆಯ್ತು, ನಮ್ಮೆಲ್ಲರ ಪಾಪಗಳು ಪರಿಹಾರ ಆಯ್ತು, ಭಗವಂತನ ಗುಣಾನುಸಂಧಾನ ಬಂತು ನಮಗೆ. ಆದ್ದರಿಂದ ಪಾವನ ಚರಿತ, ಅವನ ಚರಿತೆ, ಅವನ ಮಹಿಮೆಗಳು ಪಾವನ್ನವಾದ ನಮ್ಮೆಲ್ಲರನ್ನ ಪವಿತ್ರರನ್ನಾಗಿ, ನಮ್ಮನ್ನ ಪಾವನರನ್ನಾಗಿ ಮಾಡುವಂಥದ್ದು. ಅಂತಹ ಪಾವನ ಚರಿತ, ಸದ್ಗುಣ ಭರಿತ. ಲೋಕದಲ್ಲಿ ಗುಣ ಅಂತಂದ್ರೆ ದೋಷ ಅಂತ, ಎಲ್ಲೆಲ್ಲಿ ಗುಣ ಇದೆಯೋ ಅಲ್ಲ ದೋಷ ವ್ಯಾಪ್ತಿ ಹೇಳ್ತಾರೆ. ಹಾಗಿಲ್ಲ, ದೋಷರಹಿತವಾದ ಗುಣಸ್ವರೂಪ, ಸದ್ಗುಣ ಭರಿತ, ಜನ್ಯ ಜನಕ. ಜನ್ಯ ಸ ಇದಂ ಸರ್ವಮಸೃಜತ ಅಂತ ಜನ್ಯ ಜನಕ, ಎಲ್ಲವನ್ನ ಸೃಷ್ಟಿ ಮಾಡತಕ್ಕಂಥವನು. ಜಗತ್ತಿನಲ್ಲಿ ಸೃಷ್ಟರಾಗತಕ್ಕಂಥ ಸಕಲರನ್ನು, ಜನ್ಯರು, ಜಗತ್ತಿನಲ್ಲಿ ಸೃಷ್ಟರಾಗತಕ್ಕಂತಹ ಎಲ್ಲರಿಗೂ ಕಾರಣ ಜನಕ, ಎಲ್ಲಕ್ಕೂ ಕಾರಣ ಜನ್ಯ ಜನಕ. ಲಾವಣ್ಯೈಕ ನಿಧಿ, ಅಥವಾ ಲಾವಣ್ಯ ಮೂರ್ತಿ ಅಂತ ಕೆಲವು ಪಾಠದಲ್ಲಿದೆ. ಲಾವಣ್ಯೈಕ ನಿಧಿ, ಪರಮ ಸುಂದರವಾಗಿರ್ತಕ್ಕಂತಹ ಸ್ವರೂಪ, ಲಾವಣ್ಯ ಮೂರ್ತಿ. ಜಗನ್ನಾಥ ವಿಠಲ, ಅಸ್ಮದುಪಾಸ್ಯ ಮೂರ್ತಿಯಾಗಿರ್ತಕ್ಕ ಜಗನ್ನಾಥ ವಿಠಲ ಅನನ್ಯಪ. ಅನನ್ಯಪ ಅಂತಂದ್ರೆ ಅವನಿಗೆ ಇನ್ನೊಬ್ಬರು ಪತಿಗಳಿಲ್ಲ. ಪ ಅಂದ್ರೆ ರಕ್ಷಕ, ಅನ್ಯಪ ಅಂತಂದ್ರೆ ಬೇರೆಯವರಿಂದ ರಕ್ಷಿತನಾದವನು. ಅನನ್ಯಪ ಅಂತಂದ್ರೆ ಯಾರೂ ರಕ್ಷಣೆ ಮಾಡದೆ ಸ್ವತಂತ್ರನಾಗಿ ಸರ್ವವನ್ನೂ ರಕ್ಷಿಸುವವನು ಅನನ್ಯಪ. ನೋಡಿ, ಕೊನೆಗೆ ಅನುಸಂಧಾನ ಮುಗಿಸ್ತಾರೆ. ಅನನ್ಯಪ, ಅವನಿಗೆ, ಅವನು ಸರ್ವ ಜಗತ್ತನ್ನ ರಕ್ಷಣೆ ಮಾಡ್ತಾನೆ, ಅವನಿಗೆ ರಕ್ಷಕರು ಅಂತ ಲೋಕದಲ್ಲಿ ಬೇರೆ ಯಾರು ಇಲ್ಲ. ಸರ್ವರಕ್ಷಕನಾಗಿ ನಿಂತಿದ್ದಾನೆ, ಶೇಷಾಚಲವಾಸನಾಗಿ ನಿರಂತರ ಭಕ್ತರ ಸ್ತೋತ್ರವನ್ನ ಮಾಡ್ತಾ ತತ್ವಜ್ಞಾನ. ಶ್ರೀನಿವಾಸ ನಿಂತಿರೋದೇ ಜ್ಞಾನ ಕೊಡುತ್ತೆ. ಜ್ಞಾನದಾಯಿನಿ ಸರ್ವೇಶ ಶ್ರೀನಿವಾಸಸ್ತು ಮೇ ಮನಃ. ನೋಡಿ, ದಾಸರಿಗೆ ಆಯುಷ್ಯ ಬಂದದ್ದು ಅಲ್ಲೇ ವೆಂಕಟಾಚಲ ಕ್ಷೇತ್ರದಲ್ಲೇ. ಆ ಆಯುಷ್ಯ ಜ್ಞಾನಕ್ಕೆ ಸಾಧನ ಆಯಿತು ಅನ್ನೋದು ನಾವು ತಿಳ್ಕೊಂಡಾಗ ನಾವು ಏನು ಅಂತ ಗೊತ್ತಾಗತ್ತೆ ನಮಗೆ. ನಮಗೆ ಭಗವಂತ ಕೊಟ್ಟ ಆಯುಷ್ಯ ಸರಿ ಹೋಯ್ತು, ಕಳೆದು ಬಿಟ್ವಿ. ದೇವರು ಕೊಟ್ಟ ಆಯುಷ್ಯವನ್ನ ಏನೇನೋ ಮಾಡಿ ಹೇಗೇಗೋ ಮಾಡಿ ಕಳೆದು ಬಿಟ್ವಿ. ಇನ್ನು ಉಳಿದ ಆಯುಷ್ಯು ನಮಗೆ ಬೋನಸ್ ಅಂತ ಅರ್ಥ. ಆ ಬೋನಸ್ ಇರುವ ಆಯುಷ್ಯದಲ್ಲಿ ಏನ್ ಮಾಡಬೇಕು? ಶಾಸ್ತ್ರ ಚಿಂತನೆಯನ್ನು ಮಾಡಬೇಕು ಅಲ್ವಾ? ಜಗನ್ನಾಥದಾಸರ ಒಂದು ಜೀವನದಿಂದ ನಾವು ಕಳೆಯಬಹುದಾಗಿರ್ತಕ್ಕಂಥ ಪಾಠ, ಅದನ್ನು ಶ್ರೀನಿವಾಸ ಕೊಟ್ಟ. ಅದಕ್ಕೆ ಸಮರ್ಪಣೆ ಮಾಡ್ತಾರೆ ಶ್ರೀನಿವಾಸನಿಗೆ. ಪನ್ನಗಾಚಲದಲ್ಲಿ ಸನ್ನಿಹಿತನಾಗಿ, ಪಾವನ್ನ ಚರಿತನಾಗಿ, ಸದ್ಗುಣ ಭರಿತನಾಗಿ, ಸರ್ವ ಸೃಷ್ಟಿಕರ್ತನಾಗಿ, ಲಾವಣ್ಯ ಮೂರ್ತಿಯಾಗಿರ್ತಕ್ಕಂತಹ ಜಗನ್ನಾಥ ವಿಠಲ ಅನನ್ಯಪ, ಸರ್ವೋತ್ತಮ, ಯಾರೂ ರಕ್ಷಕರಿಲ್ಲದಿರುವವನು ಅಂತ ಚಿಂತನೆ ಮಾಡೋದೇ ಫಲವಿದು ಬಾಳದುಡಕ್ಕೆ. ಎಷ್ಟು ಚೆನ್ನಾಗಿ ಅನುಸಂಧಾನ ಕೊಡ್ತಾರೆ ದಾಸರು, ಆನಂದ ಆಗತ್ತೆ ಚಿಂತನೆ ಮಾಡುವಾಗ. ಹೀಗೆ 27 ಪದ್ಯಗಳಲ್ಲಿ ಸಮಗ್ರ ಶಾಸ್ತ್ರದ ಅನುಸಂಧಾನವನ್ನ ಅನೇಕ ಮುಖದಿಂದ ತಿಳಿಸಿ ನಮ್ಮನ್ನ ಸಾಧಕರನ್ನ ಆಗಿಸ್ಲಿಕ್ಕೆ ದಾಸರು ಪರಮಾನುಗ್ರಹ ದ್ವಾರ ಇದನ್ನು ರಚನೆ ಮಾಡಿದ್ದಾರೆ. ಇಂಥ ಕೃತಿಯನ್ನ ಕೇವಲ ಹಾಡುವುದಲ್ಲದೆ ಅರ್ಥ ಚಿಂತನೆಯ ಮೂಲಕ, ಅರ್ಥಾನುಸಂಧಾನದ ಪೂರ್ವಕ ನಾವು ಚಿಂತನೆಯನ್ನ ಮಾಡೋದ್ರಿಂದ, ಅನುಸಂಧಾನ ಮಾಡಿ ಹಾಡೋದ್ರಿಂದ
ವಿಶಿಷ್ಟವಾಗಿರ್ತಕ್ಕಂತಹ ಫಲ. ಇಲ್ಲಿ ಹೇಳಿದ 26 ಪದ್ಯಗಳಲ್ಲಿ ಸಾಧನೆಗಳಿದೆ. ಅದರಲ್ಲಿ ನಮ್ಮ ಯೋಗ್ಯತೆಗೆ ಯಾವುದು ಅದನ್ನ ಅನುಷ್ಠಾನ ಮಾಡಿ ತನ್ಮೂಲಕ ಭಗವಂತನ ಪರಮಾನುಗ್ರಹಕ್ಕೆ ನಾವು ಪಾತ್ರರಾಗಬಹುದು. ಆಗಬಹುದು ಅಲ್ಲ, ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಕಳೆದ 16 ದಿನಗಳಿಂದ ನಡೆಸಿದಂತಹ ಈ ಚಿಂತನೆ ಸಾಧಕವಾಗಲಿ ಎಂಬುದಾಗಿ ಅಸ್ಮದ್ ಗುರುವಂತರ್ಗತ ಜಗನ್ನಾಥ ದಾಸರ ಗುರುವಂತರ್ಗತನಾಗಿರ್ತಕ್ಕ ಪ್ರಾಣಸ್ಥ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ, ನನ್ನ ಯೋಗ್ಯತೆಗೆ ಅನುಗುಣವಾಗಿ ನಾನು ಹೆಚ್ಚು ಓದ್ದೋನಲ್ಲ, ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ, ಆದರೂ ಕೂಡ ಹೇಳಬೇಕು ಅಂತ ಕೇಳಿದ್ದಕ್ಕೆ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಹೇಳುವಂತ ದುಸ್ಸಾಹಸವನ್ನ ನಾನು ಮಾಡಿದ್ದೇನೆ. ಆ ಸಾಹಸವನ್ನ ದೊಡ್ಡವರೆಲ್ಲ ಮನ್ನಿಸಲಿ. ಇದರಲ್ಲಿ ಏನ್ ತಪ್ಪಿದ್ರು ಅದು ನಂದೇ, ಏನಾದ್ರೂ ಗುಣಗಳಿದ್ರೆ ನನ್ನ ಗುರುಗಳದ್ದು. ಆದ್ದರಿಂದ ಈ ಅನುಸಂಧಾನದಿಂದ, ಈ ಅದ್ಭುತವಾದ ಕೃತಿಯ ಅನುಸಂಧಾನದಿಂದ ಗುರುಗಳು ಪ್ರೀತರಾಗಿ ಎಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ತತ್ವಜ್ಞಾನವನ್ನ ಕೊಟ್ಟು ನಮ್ಮಲ್ಲೆಲ್ಲರನ್ನ ಸಾಧನ ಮಾರ್ಗದಲ್ಲಿ ಕರ್ಕೊಂಡು ಹೋಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಯಥಾಮತಿ ಯಥಾಶಕ್ತಿ ನಡೆಸಿದ ಈ ಕೃತಿಯ ಅನುಸಂಧಾನವನ್ನ ಗುರುವಂತರ್ಯಾಮಿಯಾಗಿರ್ತಕ್ಕ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಮುಂದಿನ ಕೃತಿಯ ಪಾಠ ಆರಂಭ ಆಗಬೇಕು ಅಂತಂದ್ರೆ ಇದನ್ನ ಎಷ್ಟು ತಿಳಿದಿದೆಯೋ ಅಷ್ಟು ಒಬ್ಬೊಬ್ರು ಒಂದೊಂದು ಪದ್ಯವೋ ಎರಡೆರಡು ಪದ್ಯವೋ ಒಪ್ಪಿಸ್ಬೇಕು. ಅದಕ್ಕೆ 2 ದಿನ ಟೈಮ್ ಇರುತ್ತೆ. ನಾಳೆ ಶನಿವಾರ, ನಾಡದ್ದು ಭಾನುವಾರ. ಸೋಮವಾರದ ದಿವಸ ಲಕ್ಷ್ಮೀಕಾಂತ ತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನೆಯ ಪರ್ವಕಾಲ. ಅವತ್ತಿನ ದಿವಸ ಅಥವಾ ನಿಮ್ಗೆ ಯಾವತ್ತಾಗತ್ತೋ ಅವತ್ತಿನ ದಿವಸ ಏನ್ ಮಾಡ್ಬೇಕು, ಯಥಾಶಕ್ತಿಯಾಗಿ ಒಂದೊಂದು ಪದ್ಯವೋ ಎರಡೆರಡು ಪದ್ಯವೋ ಒಂದು ಲೈನೋ ಒಂದು ಸಾಲೋ ಹಾಗೆ ಒಪ್ಪಿಸ್ಬೇಕು. ಹಾಗೆ ಒಪ್ಪಿಸಿದರೆ ಮುಂದಿನ ಪಾಠ ಆರಂಭ ಮಾಡೋದ್ರ ಬಗ್ಗೆ ಚಿಂತನೆಯನ್ನ ಮಾಡ್ತೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಅನಂತ ಧನ್ಯವಾದಗಳು ಆಚಾರ್ಯ.